ಹರಿ ಓಂ ಅತ್ಯುದ್ರಿಕ್ತವಿದೋಷ ಸತ್ಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಭವ ಶಕ್ತಿಭೋಗಬಲ ಸತ್ಸಾರಾತ್ಮದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯನಿಯತಿ ಜ್ಞಾನಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. 351ನೇ ಪುಟದಲ್ಲಿ ಪಾಠ ಪ್ರಾರಂಭ ಆಗಬೇಕೀಗ. ನಿನ್ನೆ ದಿವಸ ಛಾಂದೋಗ್ಯದ ಪಾಠ ಪ್ರಾರಂಭವಾದಾಗ ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನುವಂತಹ ಶ್ರುತಿ ವಾಕ್ಯದಿಂದ ಪ್ರಾರಂಭ ಆಗಿತ್ತು. ಈಗ ಅದು 1ರಿಂದ 4ರವರೆಗೆ, ಇದು 14ನೇ ಖಂಡ. ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಪ್ರಾರಂಭವಾಗಿ 351ನೇ ಪುಟದಲ್ಲಿ ಶಾಂಡಿಲ್ಯ ಅಂತ ಮಂತ್ರ ಮುಗೀತದೆ. ಇದಿಷ್ಟು 1, 2, 3, 4 ಮಂತ್ರಗಳು ಕೂಡ ಶಾಂಡಿಲ್ಯ ಮುನಿಗಳು ಕಂಡುಕೊಂಡಿರುವಂತಹ ಮಂತ್ರಗಳು. ಅವರ ಹೆಸರೇ ಶಾಂಡಿಲ್ಯ ಅಂತ ಹೆಸರು. ಶಾಂಡಿಲ್ಯ ಗೋತ್ರ ಅದ, ಕೌಂಡಿಣ್ಯ ಗೋತ್ರ ಹೆಂಗೋ ಶಾಂಡಿಲ್ಯ ಗೋತ್ರವೂ ಅದ. ಹಂಗಾಗಿ ಶಾಂಡಿಲ್ಯ ಗೋತ್ರ, ಶಾಂಡಿಲ್ಯ ಮುನಿಗಳು ಅಂತ ಹೆಸರವರು. ಈಗ ಅದು ಶಾಂಡಿಲ್ಯ ಮುನಿಗಳು ಏನ್ ಕಂಡುಕೊಂಡ್ರು ಅಂತ ಪ್ರಶ್ನೆ. ಶಾಂಡಿಲ್ಯ ಮುನಿಗಳು ಕಂಡುಕೊಂಡಿರುವಂತಹ ಭಾಗ ಇದು. ಇದರ ಮುಂದಿನ ಭಾಗ ಮಹಾಲಕ್ಷ್ಮೀ ದೇವಿ ಕಂಡುಕೊಂಡಿರುವಂತಹ ಭಾಗಗಳು. ಅಂದಮೇಲೆ ನಾವು ಇವತ್ತು 2 ಭಾಗ ಓದ್ತಾ ಇದ್ದೇವೆ. ಅದರಲ್ಲಿ ಒಂದು ಶಾಂಡಿಲ್ಯ ಮುನಿಗಳ ಭಾಗ ಮುಗಿದರೆ ಮುಂದೆ ಮಹಾಲಕ್ಷ್ಮಿ ಹೇಳಿರುವಂತಹ ಭಾಗ ಪ್ರಾರಂಭ. ಶಾಂಡಿಲ್ಯ ಮುನಿಗಳು ಭಗವಂತನ ಉಪಾಸನೆಯನ್ನು ಮಾಡ್ತಾ ಇದ್ದಾರೆ. ಏನಂತ ಉಪಾಸನೆ ಮಾಡ್ತಿದ್ದಾರೆ ಅಂತಂದ್ರೆ, ಸರ್ವಂ ಖಲ್ವಿದಂ ಬ್ರಹ್ಮ ತಜ್ಜಲಾನೀತಿ ಶಾಂತ ಉಪಾಸೀತ. ಅವರು ಉಪಾಸನೆಗೆ ಮಹತ್ವ ಕೊಡ್ತಿದ್ದಾರೆ, ಅಂದ್ರೆ ಜ್ಞಾನದ ಮೇಲೆ ಭಾರ ಹಾಕ್ತಿದ್ದಾರೆ. ಭಗವಂತನಲ್ಲಿ ನಾವು ಪ್ರೇಮವನ್ನ ಮಾಡಬೇಕು, ಅದು ಭಕ್ತಿಯ ಒಂದು ಭಾಗ ಅಂತ ಹೇಳಿದ್ದೆ ನಿನ್ನೆ ಬರೆಸುವಾಗ. ಭಕ್ತಿಯಲ್ಲಿ ಜ್ಞಾನ, ಆಮೇಲೆ ಪ್ರೇಮ. ಆ ಜ್ಞಾನ ಪ್ರೇಮಗಳೇನಿವೆಯೋ ಇವು 2 ಭಕ್ತಿಯ ಭಾಗಗಳು. ಅದರಲ್ಲಿ ಜ್ಞಾನದಲ್ಲಿ ನಿಶ್ಚಿತ ಜ್ಞಾನ, ಪ್ರೇಮದಲ್ಲಿ ಸದೃಢವಾದ ಪ್ರೇಮ ಅಂತ ಇದೆ ಅಂತ. ಶಾಂಡಿಲ್ಯ ಮುನಿಗಳು ಯಾವ ವ್ಯಕ್ತಿ ಭಗವಂತನನ್ನ ತಿಳಿದುಕೊಳ್ಳುವಾಗ ನಿಶ್ಚಿತವಾಗಿ ತಿಳಿದುಕೊಳ್ಳುತ್ತಾನೋ, ಭಗವಂತನ ಗುಣಗಳ ವಿಷಯದಲ್ಲಿ ಸಂಶಯವನ್ನೇ ಪಡುವುದಿಲ್ಲವೋ, ಅವನಿಗೆ ಎಂತಹ ಅದ್ಭುತವಾದ ಫಲವಿದೆ ಅಂತ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ. ಈಗ ನಾವಿದು ಕೊನೆ ಭಾಗದಲ್ಲಿ ಬಂದು ನಿಂತಿದ್ದೇವೆ. ನಿನ್ನೆ ಇದನ್ನೆಲ್ಲ ಓದಿಕೊಂಡು ಬಂದದ್ದಾಗಿದೆ. ಕೊನೆ ಭಾಗದಲ್ಲಿ ನಿಂತಿದ್ದೇನೆ. ನಾನು ಮಂತ್ರದ ಉಚ್ಚಾರಣೆಯನ್ನ ಮಾಡ್ತೇನೆ, ನೀವು ಕೇಳಿಸಿಕೊಳ್ಳಿರಿ. ಸರ್ವಂ ಖಲ್ವಿದಂ ಬ್ರಹ್ಮ ತಜ್ಜಲಾನೀತಿ ಶಾಂತ ಉಪಾಸೀತ ಅಥ ಖಲು ಕ್ರತುಮಯ ಪುರುಷಃ ಯಥಾ ಕ್ರತುಃ ಅಸ್ಮಿನ್ ಲೋಕೆ ಪುರುಷೋ ಭವತಿ ತಥಾ ಇತಃ ಪ್ರೇತ್ಯ ಭವತಿ ಸ ಕ್ರತುಂ ಕುರ್ವೀತ. ಮನೋಮಯಃ ಪ್ರಾಣಶರೀರಃ ಭಾರೂಪಃ ಸತ್ಯಸಂಕಲ್ಪಃ ಆಕಾಶಃ ಆತ್ಮ ಸರ್ವಕರ್ಮ ಸರ್ವಕಾಮಃ ಸರ್ವಗಂಧಃ ಸರ್ವರಸಃ ಸರ್ವಮಿದಂ ಅಭ್ಯಾತ್ತೋ ಅವಾಕ್ಯಾನಾದರಃ ಏಷ ಮೇ ಆತ್ಮ ಅಂತರ್ಹೃದಯೇ ಅಣೀಯಾನ್ ವ್ರೀಹೇವ ಯವಾದ್ವಾ ಸರಷಪಾದ್ವಾ ಶಾಮಾಕಾದ್ವಾ ಶಾಮಾಕತಂಡುಲಾದ್ವಾ ಏಷ ಮೇ ಆತ್ಮ ಅಂತರ್ಹೃದಯೇ ಜಾಯಾನ್ ಪೃಥಿವ್ಯಾ ಜಾಯಾನ್ ಅಂತರಿಕ್ಷಾಜ್ಜಾಯಾನ್ ದಿವೋಜ್ಜಾಯಾನ್ ಏಭ್ಯೋ ಲೋಕೇಭ್ಯಃ ಸರ್ವಕರ್ಮ ಸರ್ವಕಾಮಃ ಸರ್ವಗಂಧಃ ಸರ್ವರಸಃ ಸರ್ವಮಿದಂ ಅಭ್ಯಾತ್ತೋ ಅವಾಕ್ಯಾನಾದರಃ ಏಷ ಮೇ ಆತ್ಮ ಅಂತರ್ಹೃದಯ ಏತದ್ ಬ್ರಹ್ಮ ಏತಮಿದಂ ಪ್ರೇತ್ಯ ಅಭಿಸಂಭವಿತಾಸ್ಮಿ ಯಸ್ಯ ಸಾದದ್ಧಾ ನ ವಿಚಿಕಿತ್ಸಾ ಅಸ್ತಿ ಇತಿಹ ಸ್ಮಾಹ ಶಾಂಡಿಲ್ಯ. ಇಷ್ಟು 4 ಮಂತ್ರಗಳು ಕೂಡ ಶಾಂಡಿಲ್ಯ ಮುನಿಗಳು ಕಂಡುಕೊಂಡಿರುವಂತಹದ್ದು ಭಗವಂತನ ಗುಣಗಳು. ಏನ್ ಗುಣಗಳು? ಅಣೋಹೋ ಅಣೀಯಾನ್ ಮಹತೋ ಮಹೀಯಾನ್, ಒಂದು ಗುಣ ನಂಬರ್ 1. ಎರಡನೇದ್ದು ನಂಬರ್ 2 ಏನು ಅಂದ್ರೆ ಸರ್ವಕರ್ಮ ಸರ್ವಕಾಮ.
ಎಲ್ಲಾ ಕರ್ಮಗಳು ಅವನಿಂದ ಆಗ್ತದೆ. ಆ ಕರ್ಮಗಳ ಹಿಂದೆ ಬೇಕಾಗುವಂತಹ ಇಚ್ಛೆಗಳೆಲ್ಲವೂ ಭಗವಂತನಿಂದಲೇನೆ. ಈಗ ನಾನು ಒಂದು ಕೆಲಸವನ್ನ ಮಾಡ್ತಿದ್ದೇನೆ, ಈ ಕೆಲಸ ಮಾಡುವನು ಭಗವಂತನೇ, ಆ ಕೆಲಸಕ್ಕೆ ಬೇಕಾದ ಇಚ್ಛೆಯನ್ನ ಮಾಡುವನು ಪರಮಾತ್ಮನೇ. ಬಹಳ 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 ಡೆಲಿಕೇಟ್ ಆಗೇದ ಅವಸರದಾಗ ಆ ಕಡೆ ತಲೆ ಹಾಕಿ ಎಕಡರ ಹೋಗ್ಬೇಡ್ರಿ. ಒಂದು ಕರ್ಮ ಇಲ್ಲಿಂದ ಎದ್ರಿ, ಚೇರ್ ಮೇಲೆ ಕುತ್ಕೊಂಡು ಚೇರ್ಮನ್ಗಳು ನೀವು ಎದ್ರಿ ಅಂತಂದ್ರೆ ಇಚ್ಛಾ ಭಗವಂತನದ್ದು. ಅವ ಇಚ್ಛಾ ಮಾಡ್ಲಿಲ್ಲ ಅಂದ್ರೆ ಚೇರ್ಮನ್ ಮೇಲೆ ಆಗಿರ್ತೀವಿ, ನಾವು ಅಲ್ಲೇ ಕೂತಿರ್ತೀವಿ, ಎಷ್ಟೋ ತೇಳಿಕೆ ಬರುವುದಿಲ್ಲ. ಎದ್ದು ಕೆಲಸ ಮಾಡ್ತೀವಿ, ಕೆಲಸ ಮಾಡಿ ಮತ್ತೆ ಬಂದು ಕೂಡ್ತೀವಿ, ಇನ್ನೇನೋ ಮಾಡ್ತೀವಿ. ಪ್ರತಿಯೊಂದು ಕರ್ಮಗಳ ಹಿಂದೆ ಅವನ ಇಚ್ಛಾ ಕೆಲಸ ಮಾಡ್ತದ. ಅದನ್ನೇ ಇನ್ನೊಂದು ಶಬ್ದದಲ್ಲಿ ಹೇಳೋದು ಪ್ರಸಾದ. ಇಚ್ಛಾ ಬೇರೆ ಅಲ್ಲ, ಪ್ರಸಾದ ಬೇರೆ ಅಲ್ಲ. ಬಾಯಲ್ಲಿ ಹೇಳ್ಕೊಳ್ರಿ, ತಲೆಯಲ್ಲಿ ಇಟ್ಕೊಳ್ರಿ, ಪುಸ್ತಕದ ಬರ್ಕೊಂಡು ಉಳಿಸ್ಬಿಡ್ಬೇಡ್ರಿ. ಇಚ್ಛೆ ಅಂದ್ರೆ ಪ್ರಸಾದ, ಪ್ರಸಾದ ಅಂದ್ರೆ ಇಚ್ಛೆ. ಹಾಗಾದರೆ ಸಹಿ ಸರ್ವ ಮನೋವೃತ್ತಿ ಪ್ರೇರಕ ಸಮುದಾಯತಃ, ನಮ್ಮ ಮನಸ್ಸಿನಲ್ಲಿ ನಡೆಯುವಂತಹ ಎಲ್ಲಾ ಕೆಲಸಗಳ ಇಚ್ಛೆಯನ್ನ ಭಗವಂತನ ಪ್ರೇರಣೆಯಿಂದಲೇ ಆಗುವುದು. ಸರ್ವಕಾಮ ಸರ್ವಕರ್ಮ. ಆಮೇಲೆ ಅವನು ಜ್ಞಾನರೂಪನಾಗಿದ್ದಾನೆ, ಬಲರೂಪನಾಗಿದ್ದಾನೆ, ಪ್ರಕಾಶ ರೂಪನಾಗಿದ್ದಾನೆ, ಸತ್ಯ ಸಂಕಲ್ಪನಾಗಿದ್ದಾನೆ, ಸರ್ವಜ್ಞನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ ಅಂತ ಹೇಳ್ತಾ ಅಣೋರಣೀಯತ್ವದ ಜೊತೆಗೆ ಏನೇನು ಗುಣಗಳು ಬಂದವು ಉಪಾಸನೆ ಮಾಡ್ಲಿಕ್ಕೆ. ಶಾಂಡಿಲ್ಯ ಮುನಿಗಳು ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾ ಕೊಡ್ರಿ, ಒಂದು ಕ್ಷಣ ಕಣ್ಣು ಮುಚ್ಚಿ ಧ್ಯಾನ ಮಾಡ್ರಿ. ಶಾಂಡಿಲ್ಯ ಮುನಿಗಳು ತಮ್ಮ ಹೃದಯದಲ್ಲಿ ಇದ್ದ, ಆ ಹೃದಯವೇ ಚಿಕ್ಕದು, ಆ ಚಿಕ್ಕದಾದ ಹೃದಯದಲ್ಲಿ ಅಣುವಿಗಿಂತ ಅಣುವಾದ ಹಾಗೂ ಹೊರಗಡೆಗೆ ವ್ಯಾಪಿಸಿಕೊಂಡು ಮಹತ್ತಿಗಿಂತ ಮಹತ್ತಾದ ಭಗವಂತನನ್ನ, ಓ ಭಗವಂತ ನೀನು ಜ್ಞಾನಮಯ, ನೀನು ಬಲಮಯ, ನೀನು ಪ್ರಕಾಶ ರೂಪ, ನೀನು ಸತ್ಯ ಸಂಕಲ್ಪ, ನೀನು ಸರ್ವಜ್ಞ, ನೀನು ಸರ್ವಸ್ವಾಮಿ, ನೀನು ಸರ್ವಕರ್ಮ, ಸರ್ವಕಾಮ, ಸರ್ವಗಂಧ, ಸರ್ವರಸ. ಎಲ್ಲಾ ಗಂಧಗಳು ನೀನೆ, ಎಲ್ಲಾ ರಸಗಳು ನೀನೆ. ಈ ಜಗತ್ತನ ತುಂಬ ವ್ಯಾಪಿಸಿಕೊಂಡವು ನೀನು. ಎಂದು ವ್ಯರ್ಥವಾದ ಹರಟೆಯನ್ನ ಹೊಡೆಯುವುದಿಲ್ಲ, ನಿನ್ನ ಬಗ್ಗೆ ನೀನು ಕೊಚ್ಚಿಕೊಳ್ಳುವುದಿಲ್ಲ. ಇಂತಹ ಭಗವಂತನೇ ನನ್ನಲ್ಲಿ ಇದ್ದಾನೆ, ಹೃದಯದಲ್ಲಿ ಇದ್ದಾನೆ ಎಂದು ಯಾರು ನಿಶ್ಚಿತವಾಗಿ ತಿಳಿದುಕೊಳ್ತಾರೋ, ಇದರಲ್ಲಿ ಸಂಶಯ ಪಡುವುದಿಲ್ಲವೋ, ಅವರು ಮೃತರಾದ ನಂತರದಲ್ಲಿ ಅಂತಹ ಪರಮಾತ್ಮನನ್ನೇ ಹೊಂದುತ್ತಾರೆ. ಇದು ಶಾಂಡಿಲ್ಯ. ಹೀಗೆ ಶಾಂಡಿಲ್ಯ ಮುನಿಗಳು ಆ ಗುಣಚಿಂತನೆಯನ್ನು ಮಾಡ್ತಾ ಬಂದಿದ್ದಾರೆ. ಸ್ವಲ್ಪ ಒಳಗಿಳಿಯೋಣಂತೀಗ. ಒಂದು ಮೆಟ್ಲು ತೆಳಗಿಳಿರಿ. ಆಳವಾದ ಭಾಮಿ ಒಳಗಿಳಿಯೋ ಕಾಲಕ್ಕೆ ಒಂದೊಂದು ಮೆಟ್ಲು ಇಳಿತಿರಂಗಿಲ್ಲ. ಬಾಜುಕ ಆಚಾರ ಕೈ ಹಿಡ್ಕೊಂಡು ಮೊದಲ ಆಚಾರದ ದೂಡಿ ಇಳಿಸಿ ಮೊದಲ ಆಚಾರನ ಭಾಮಿ ಒಳಗೆ ಇಳಿಸಿ, ಆಚಾರ ನೀರೆಷ್ಟವ ಆಳವ ಇಲ್ಲ ನೋಡ್ರಿ, ತಣ್ಣಗವ ಇಲ್ಲ ನೋಡ್ರಿ ಅಂತ ಇಳಿಸಿ, ಆಚಾರ ಗದ 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 ನಗ್ತಾ ಇರುವಾಗ ಸಂಕಲ್ಪ ಹೇಳ್ರಿ ಮತ್ತ ಆಚಾರ ಬೇರೆ ಹೇಳಿ, ಅದಕ್ಕ ಒಂದೊಂದೇ ಮೆಟ್ಲು ಇಳಿಸಿ. ಏನು ಒಂದೊಂದೇ ಮೆಟ್ಲು ಅಂತ ಕೇಳಿದ್ರೆ ಆಗ ಹೇಳ್ತಾರೆ, ಎರಡು ಕಡೆಗೆ ಬಂತಲ್ಲ ಒಂದೇ ಮಾತು. ಏನು? ಸರ್ವಕಾಮ ಸರ್ವಗಂಧ ಸರ್ವರಸ ಅಂತ ಅನ್ನೋದು ಮಾತು ಬಂತಲ್ಲ. ಬರ್ಲಿ, ಏನ್ ತಪ್ಪಾಯ್ತು ಅಂತಂದ್ರೆ ಅದಕ್ಕೆ ಆಚಾರ್ಯರ ವ್ಯಾಖ್ಯಾನ ಪದ್ಧತಿಯನ್ನು ಅಳವಡಿಸಿಕೊಳ್ಬೇಕು. ನೋಡ್ರಿ, 2 ಪುಟ ಅದ, 350 351. ಈ 2 ಪುಟಗಳಲ್ಲಿ ನಂಬರ್ 2 ನಂಬರ್ 4 2 ಮಂತ್ರಗಳಲ್ಲಿ ಸರ್ವಕರ್ಮ ಸರ್ವಕರ್ಮ, ಸರ್ವಕಾಮ ಸರ್ವಕಾಮ, ಸರ್ವಗಂಧ ಸರ್ವರಸ, ಸರ್ವವಿಧಂ ಅಭ್ಯಾತ್ತೋ ಅವಾಕ್ಯೋ ಅನಾದರ. ಪೂರ್ಣ ಇಡೀ ವಾಕ್ಯವನ್ನೇ ಎತ್ತಿ ಮತ್ತೊಂದು ಬಾರಿ ಹೇಳಿದ್ದಾರೆ ಶಾಂಡಿಲ್ಯರು. ಹೇಳಿ, ಏನ್ ತಪ್ಪಾಯಿತು? ಇದಕ್ಕೆ ಶಾಸ್ತ್ರದ ಭಾಷೆಯಲ್ಲಿ ಪುನರುಕ್ತಿ ಎಂದು ಕರೆಯುತ್ತಾರೆ. ನಮ್ಮ ಭಾಷೆಯಲ್ಲಿ ಆಡಿದ್ದ ಆಡೋದು ಅಂತಾರೆ. ದಾಸರ ಭಾಷೆಯಲ್ಲಿ ಹಾಡಿದ್ದೇ ಹಾಡೋ ಅಂತಾರೆ. ಶಾಸ್ತ್ರದಲ್ಲಿ ಪುನರುಕ್ತಿ ಅಂತ ಕರೀತಾರೆ, ನಮ್ಮ ಭಾಷೆಯಲ್ಲಿ ಆಡಿದ್ದೇ ಆಡೋ ಅಂತಾರೆ. ದಾಸರ ಭಾಷೆಯಲ್ಲಿ ಹಾಡಿದ್ದೇ ಹಾಡೋ ಕಿಸಬಾಯಿ ದಾಸ ಅಂತ ಕರೀತಾರೆ. ಹಾಗಾದರೆ ನೋಡ್ರಿ, ಈಗ ನಾನು ಹಾಗೆ ಮಾತನಾಡಿದರೆ ನೀವೇನು ಹೇಳಬಹುದು? ನನ್ನಲ್ಲಿ ದೋಷ ಇದೆ, ಹೌದಾ? ಹಾಗೆ ಹೇಳಿದ್ದನ್ನೇ ಹೇಳಿದ್ರೆ ನನ್ನಲ್ಲಿ ದೋಷ ಇದೆ, ಹೌದ್ರಿ. ಆಚಾರಲ್ಲಿ ದೋಷ ಅದ, ಅದಕ್ಕೆ ಅದನ್ನೇ ಆಡಿದ್ದಾಡ್ತಾರೆ. ಯಾಕಂದ್ರೆ ಕೆಲವೊಮ್ಮೆ ನೆನಪು ಬರಂಗಿಲ್ಲ, ಕೆಲವೊಮ್ಮೆ ಇಲ್ಲೇ ಅದ ಬರವಲ್ತು ಅಂತಿರ್ತಾರೆ, ಮರ್ತೋತು ಅಂತಿರ್ತಾರೆ. ಅಪೌರುಷೇಯವಾದ ವೇದದಲ್ಲಿ ದೋಷ ಹೇಳಿಕ್ ಬರೋದಿಲ್ಲ. ಹಾಗಾದ್ರೆ ಶ್ರೀಮದಾಚಾರ್ಯರು ಏನು ವ್ಯಾಖ್ಯಾನಿಸಬೇಕು ಅಂತ ಪದ್ಧತಿಯನ್ನು ತೋರಿಸ್ಕೊಡ್ತಾರೆ. ಕೆಳಗಡೆಗೆ ನೋಡ್ರಿ, ಏಕತ್ರ ಸರ್ವಗಂಧಾದಿನ ಚಿದಾನಂದಾತ್ಮಕ ಸರ್ವಗಂಧಾದಿ ರೂಪತ್ವ ಮುಚ್ಚತೆ, ಅನ್ಯತ್ರ ತದ್ಭೋಕ್ತೃತ್ವಂ. ಆಚಾರ್ಯರು ಅಂದ್ರೆ ಆಚಾರ್ಯರು,
ಎಷ್ಟು ನಾನು ಪ್ರತಿ ಕ್ಷಣ ವಾಕ್ಯ ಓದಿದಾಗ ಶಾಸ್ತ್ರ ಓದಿದ ಕ್ಷಣ ಕ್ಷಣಕ್ಕೂ ನೆನೆಸ್ಕೊಳ್ಳೋದು ಒಂದೇ, ನಮ್ಮ ಆಚಾರ್ಯ. ಇದಕ್ಕೆ ನಚಮಧ್ವ ಸಮೋ ಗುರುಹು, ಆಚಾರ್ಯರಿಗೆ ಸಮಾನನಾದ ಮತ್ತೊಬ್ಬ ಗುರುಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಉಳಿದವ್ರು ಏನ್ ಮಾಡ್ಯಾರ ಅಂಬೋದು ಬೇಡ ನಮಗೆ. ಉಳಿದವ್ರ ತಲೆ ಕೆಡ್ಸ್ಕೊಳಕ್ ಹೋಗೋದ ಬೇಡ್ರಿ. ಮಂದಿ ಎಲೆಯಾಗ ಏನ್ ಬಿದ್ದ ನೋಡ್ಲಿಕ್ಕೆ ಹೋಗ್ಬಾರ್ದ್ರಿ. ನಮ್ಮ ಮೇಲೆ ಹೊಡೆದು ಬಿದ್ದಿರ್ತದ, ಅದಕ್ಕೆ ಸುಮ್ಮನೆ ನಮ್ಮ ಮೇಲೆ ನೋಡ್ಕೊಂಡ್ಬಿಡ್ಬೇಕು ಅಷ್ಟು ಕೆಲಸ ನಾವು. ಏನಂತಾರ, ಸರ್ವಗಂಧ ಸರ್ವರಸ, ಎರಡು ತಗೊಳ್ಳೋಣ ಮೊದಲು, ಉಳಿದದ್ದು ನಿಮಗೆ ಅರ್ಥ ಆಗ್ತದೆ. ಸರ್ವಗಂಧ ಸರ್ವರಸ ಅಂತ ಎರಡು ಕಡೆಗೆ ಆಡಿದಾಗ ಪುನರುಕ್ತಿ ದೋಷ ಬಂತಲ್ಲ ಅಂತನ್ನುವುದನ್ನ ಶ್ರೀಮದಾಚಾರ್ಯರು ಪರಿಹರಿಸಿದ ಕ್ರಮ ಏನು ಅಂದ್ರೆ, ಒಂದು ಕಡೆಯಲ್ಲಿ ಅವನೇ ಸರ್ವಗಂಧ ಸ್ವರೂಪ ಸರ್ವರಸ ಸ್ವರೂಪ ಭಗವಂತ. ನೋಡ್ರಿ ಹೆಂಗದ ಅಂದ್ರೆ ಆಚಾರ್ಯ ಬರೀತಾರೆ, ಏಕತ್ರ ಸರ್ವಗಂಧಾದಿನ ವಾಕ್ಯ ನೋಡ್ರಿ ಭಾಷ್ಯದಲ್ಲಿ. ಒಂದು ಕಡೆಗೆ ಹಿಂಗೆ ಎರಡು ಕಡೆಗೆ ಬಂದದಲ್ಲ, ಒಂದು ಕಡೆಗೆ ಸರ್ವಗಂಧಾದಿನ ಎಲ್ಲ ಗಂಧಾದಿ ರೂಪದಿಂದ ಚಿದಾನಂದಾತ್ಮಕ ಸರ್ವಗಂಧಾದಿ ರೂಪತ್ವ ಮುಚ್ಚತೆ. ಭಗವಂತನಲ್ಲಿ ಇದ್ದ ಗಂಧವು ಜ್ಞಾನಮಯವಾದದ್ದು, ಆನಂದಮಯವಾದದ್ದು. ಭಗವಂತನಲ್ಲಿದ್ದ ರಸವು ಜ್ಞಾನಮಯವಾದದ್ದು, ಆನಂದಮಯವಾದದ್ದು. ಈ ಉದಾಹರಣೆಗೆ ಹುಳಿ ಅಂತ ಒಂದು ರಸ ಅದ ಅಂತ ಇಟ್ಕೊಳ್ರಿ, ತಲೆಗೆ ಬರ್ಬೇಕಲ್ರಿ ಒಂದ್ ನಮ್ದು. ಯಾಕಂದ್ರೆ ಪೂರ್ಣ ಏನೋ ಅನ್ನ ಹುಳಿ ತುಂಬ್ಕೊಂಡಿರ್ತದಲ್ಲ, ಅದಕ್ಕ ಆ ಸಿಹಿ ಅಂತ ರಸ ಅದ. ದೇವರು ಸಿಹಿ ರಸರೂಪ ಅಂದ್ರೆ ಏನು? ಅವ ಅಂತೂ ಈ ಪ್ರಾಕೃತವಾದ ರಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರಾಕೃತ ರಸ ಹುಟ್ಟಬೇಕು, ಸಾಯ್ಬೇಕು. ಅದಕ್ಕ ಚಿದಾನಂದಾತ್ಮಕವಾದ ಅಪ್ರಾಕೃತವಾದ ಜ್ಞಾನಾನಂದ ರೂಪದ ರಸ ಅವನು, ಗಂಧ ಅವನು. ಒಂದು ಆಶ್ಚರ್ಯ ಹೇಳಿರ್ತೀನಿ, ಸುಮ್ಮನೆ ನೆನಪಾತು ದೇವರು ಹೊಳಿಸಿದ ಅನ್ನೋದಕ್ಕೆ ಹೇಳಿಕತ್ತೀನ. ಎಲ್ಲರೂ ಇಲ್ಲೇ ನೋಡ್ಲಿಕ್ಕತ್ತೀರಿ ಅಂತ ಗೊತ್ತದ ನನಗೆ. ಯಾಕಂದ್ರೆ ಬೇರೆ ಕಡೆ ನೋಡ್ತೀರಿ ಅಂತಂದ್ರೆ ನನ್ನ ಪಾಠ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ ಆಗ್ಬಿಡ್ತದೆ. ಹಂಗಾಗ್ಬಾರ್ದು, ಅದಕ್ಕೆ ಇಲ್ಲೇ ನೋಡಿದ್ರಿ ಅಂತ ಹೇಳ್ಬೇಕು ನಾನು. ಏನು ಅಂದ್ರೆ, ಸತ್ಯವರ್ತ ಮಹಾರಾಜ ಭಾಗವತದೊಳಗ 8ನೇ ಸ್ಕಂದಾಗ ಕೊನೆಗೊಂದು ಕಥೆ ಕೇಳ್ತೀರಿ ನೋಡ್ರಿ. ಏನು ಅಂದ್ರೆ, ಅವ ದೇವ್ರು ಮೀನಾಗಿ ಬಂದಿದ್ದ, ಅವನ್ ತಗೊಂಡು ಹೋದ. ಸತ್ಯವರ್ತ ಮಹಾರಾಜ ಕೇಳಿರ್ಲಿ, ಮತ್ತೆ ತಗೊಂಡು ಹೋದ್ನ, ಭಾಂಡ್ಯಾಗ ಇಟ್ಟ, ಅದು ಹೊಡೆದಾತು. ಈ ಕಥೆ ಕೇಳಿರಿಲ್ಲೋ? ಮೊನ್ನೆ ತತ್ಸವಿತೃವರಿಣ್ಯ ಮನ್ನೋಲಿ ಕಲಕ್ಕಿದ ಶಬ್ದಕ್ಕೆ ಅರ್ಥ ಹೇಳಿದ್ನಲ್ಲ. ಆಮೇಲೆ ಗಂಗಾಳದಾಗ ಹಾಕಿದ, ಇನ್ನೂ ದೊಡ್ಡವಾದ. ನದಿಯಾಗ ಹಾಕಿದ, ದೊಡ್ಡವಾದ. ಈ ಕಥೆ ಕೇಳೋದ್ರೊಳಗ ಏನ್ ಮರ್ತೀವಿ ನಾವು ಅಂದ್ರೆ, ಮೀನ ಅಂದ್ರೆ ಅತ್ಯಂತ ದುರ್ಗಂಧದಿಂದ ಕೂಡಿದ ಪ್ರಾಣಿ. ಹಲೋ ಮೀನ ಅಂದ್ರೆ ಅತ್ಯಂತ ದುರ್ಗಂಧದಿಂದ ಕೂಡಿದ ಪ್ರಾಣಿ. ಆದರೆ ಸತ್ಯವ್ರತ ಮಹಾರಾಜ ಒಂದು ಬಾರಿಯೂ ಮೂಗನ್ನ ಮುಚ್ಚಿದ ಅಂತ ಭಾಗವತದಲ್ಲಿ ಬರಲಿಲ್ಲ. ಯಾಕೆ ಬರಲಿಲ್ಲ? ಸರ್ವಗಂಧ ಶುಭಗಂಧದಲ್ಲಿ ಇದ್ದಾಗ ಮೂಗು ಮುರಿಯೋ ಪ್ರಸಂಗ ಎಲ್ಲಿ ಬರ್ತದೆ? ಯಾವ ದೇವರಲ್ಲಿ ಎಲ್ಲಿ ಪುರಾಣದಲ್ಲಿ ಎಲ್ಲಿ ಕಡೆಗೆ ನೋಡ್ರಿ. ಭಗವಂತನ ಮತ್ಸ್ಯಾವತಾರದ ಕಥೆಯನ್ನು ಇಟ್ಟು ಸರ್ತಿ ಕೇಳಿದ್ದೀವಿ, ಒಂದು ಸರ್ತಿಯೂ ದೇವರಲ್ಲಿ ದುರ್ಗಂಧ ಬಂದಿತ್ತು ಅಂತನೋ ಪ್ರಶ್ನೆಯೇ ಬರ್ಲಿಲ್ಲ ನಮಗೆ. ಯಾಕಂದ್ರೆ ಅದು ನಮ್ಮ ತಲೆಯೊಳಗೆ ಇಲ್ಲೇ ಇಲ್ಲ. ನಮ್ಮ ತಲೆಯೊಳಗೆ ಇದ್ದದ್ದೇನು? ದೇವರು ಚಿದಾನಂದ ಮುಗಿದ ಕೆಲಸ. ಮೀನಿನ ವಾಸನೆ ಹೆಂಗಿರ್ತದಂತ ಮಚ್ಚಿ ಮಾರ್ಕೆಟಿಗೆ ಬಾಜುಕ್ ಹೋಗಿ ಅದಕ್ಕೆ ಆ ಟ್ರೈನ್ಯಾಗೆಲ್ಲ ಕಳಿಸ್ತಿರ್ತಾರೆ, ಬೇರೆ ಇಲ್ಲ. ಅದಕ್ಕ ಆ ಮೀನಿನ ದುರ್ಗಂಧ ಬರಬೇಕಾಗಿತ್ತು. ಭಗವಂತ ಮತ್ಸ್ಯಾವತಾರದಲ್ಲಿ ಇದ್ದಾಗ ಒಂದೂ ದುರ್ಗಂಧ ಇಲ್ಲ. ಸತ್ಯವ್ರತ ಮಹಾರಾಜ ಅಷ್ಟು ಪ್ರೀತಿಯಿಂದ ಒಂದ್ ಕಡೆ ಇನ್ನೊಂದ್ ಕಡೆ ಹೊತ್ಕೊಂಡ್ ಬಂದ. ಮೊದಲೇನೋ ತಂಬಿಗೆ ನೀರ್ನಾಗ ಇಟ್ಕೊಂಡ್ ಬಂದಿದ್ದರಿ, ದೊಡ್ಡದಾದಂಗ ತಂಬಿಗೆ ನೀರ್ ಸಾಲಿಲ್ಲ ಅವಂಗ. ಭುಜದ ಮೇಲೆ ಹೊತ್ಕೊಂಡ್ ಹೋಗ್ಯಾನ ಮತ್ಸ್ಯವನ್ನ. ಅಣೋಹೋ ಅಣಿಯಾನ್ ಮಹತೋ ಮಹೀಯಾನ್ ಗುರು ಲಘುಭಾರ. ಅಷ್ಟು ದೊಡ್ಡ ಮೀನವನ್ನ ತಗೊಂಡು ಹೋಗೋದು ಹೆಂಗೆ? ಚಕಡೆ ತಗೊಂಡು ಹೋದ ಅಂತ ಹೇಳ ಪುರಾಣದಾಗ ಇಲ್ಲರ. ಹೆಂಗ್ ತಗೊಂಡು ಹೋಗವ? ಕೈಲಿ ಹಿಡ್ಕೊಂಡು ಹೋದ. ಅಷ್ಟು ದೊಡ್ಡ ಮೀನಾಗಿದ್ರು ಹಗರವಾಗಿದ್ದ ನೋಡ್ರಿ. ಹಾಗಾದ್ರೆ ಭಗವಂತ ಗುರುತ್ವ ಲಘುತ್ವಗಳು, ದುರ್ಗಂಧರಹಿತ ಅಣುತ್ವ ಮಹತ್ವಗಳು ಎಲ್ಲದಕ್ಕೂ ದುಷ್ಟ ಅಂತ ಒಬ್ಬ ಮತ್ಸ್ಯ ಸಾಕು. ಅದಕ್ಕೆ ಚಿದಾನಂದ ಆಚಾರ್ಯರ ಅನುಸಂಧಾನ. ಅದಕ್ಕಂತಾರ ಚಿದಾನಂದಾತ್ಮಕವಾದ ಸರ್ವಗಂಧಾದಿ ರೂಪತ್ವ ಮುಚ್ಚತೆ. ಘನಾನಂದಮಯವಾದ ಘಮ 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 ಅಂತಿರ್ತದೆ ದೇವದೇವ. ಒಂದು ಹೌದು, ಒಂದು ಕಡೆಗೆ ಆತ. ಎರಡನೇ ಕಡೆಗೆ ಏನು? ಅನ್ಯತ್ರ ತದ್ಭೋಕ್ತೃತ್ವಂ. ಏನು ಇನ್ನೊಂದು ಕಡೆಗೆ? ಎರಡನೇ ಸಲ ಸರ್ವಗಂಧ ಸರ್ವರಸಃ ಅಂದ್ರೆ ಎಲ್ಲಾ ಗಂಧವನ್ನೂ ಭೋಗ ಮಾಡ್ತಾನ, ಎಲ್ಲಾ ರಸಗಳನ್ನೂ ಭೋಗ ಮಾಡ್ತಾನ ಅಂತ ಅರ್ಥ. ಅದಕ್ಕೆ ಅಂದ್ರೆ ಸರ್ವಗಂಧ ಅಂದ್ರೆ ಈಗ ಸರ್ವಗಂಧ ಸ್ವರೂಪ ಅಂತಲ್ಲ, ಸರ್ವಗಂಧ ಭೋಕ್ತ ಅಂತ ಅರ್ಥ. ತಿಳಿತಾ? ಬರ್ಕೊಳ್ರಿ. ಸರ್ವಗಂಧ ಅಂತ ಬರ್ಕೊಂಡು ಈಸಿಕೋಲ್ಟ್ ಹಾಕೊಂಡು ನಂಬರ್ 1 ನಂಬರ್ 2 ಅಂತ ಎರಡು ಅರ್ಥ ಬರ್ಕೋಬೇಕು. ಸರ್ವಗಂಧ ಈಸಿಕೋಲ್ಟು ನಂಬರ್ 1. ಸರ್ವಗಂಧ ಅಂತ ಬರ್ಕೊಂಡ್ರಿಲ್ಲೋ? ಏನ್ ಬರ್ಕೊಂಡ್ರಿ? ನಂಬರ್ 1.
ಜ್ಞಾನಾನಂದಾತ್ಮಕ ಗಂಧ ಸ್ವರೂಪ. ಜ್ಞಾನ ಆನಂದವಾದ ಜ್ಞಾನಾನಂದವಾದ ಗಂಧ ಸ್ವರೂಪ ನಡೀತದೆ. ಆತ್ಮಕ ಅಂದ್ರು ಆದ ಅಂದ್ರು ಒಂದೇ ಅರ್ಥ. ಜ್ಞಾನಾನಂದ ರೂಪವಾದ ಗಂಧ ಸ್ವರೂಪ. ನಂಬರ್ 2 ಏನು? ಎಲ್ಲಾ ಗಂಧಗಳನ್ನು ಆಘ್ರಾಣಿಸುವನು, ಅನುಭವಿಸುವನು. ಎಲ್ಲ ಗಂಧವನ್ನು ಮೂಸ್ತಾನ, ಎಲ್ಲ ಗಂಧವನ್ನು ಮೂಸುವನು. ಕನ್ನಡದಾಗ ಮೂಸೋದು ಅಂತಾರ, ಸಂಸ್ಕೃತದಾಗ ಆಘ್ರಾಣಿಸುವುದು ಅಂತಾರ. ಅನುಭವಿಸುವಂತ, ಸಾಮಾನ್ಯವಾಗಿ ಅನುಭವಿಸುವುದು ಅನ್ನೋದಿಲ್ಲ, ಅನುಭವ ಅಂತ ಅರ್ಥ, ಗಂಧ ಅನುಭವ ಅಂತ ಹೇಳ್ಬೋದು, ದೋಷ ಇಲ್ಲ. ಬಹಳ ಆಶ್ಚರ್ಯ ಆತಲ್ಲ ಹಂಗಾರಿಗೆ. ಸರ್ವಗಂಧ ಅಂತಂದು ಕೂಡ್ಲೆ ಹಂಗಾರೆ ದೇವರು ಸುಗಂಧವನ್ನ ಅಷ್ಟ ತಗೋತಾನೋ ದುರ್ಗಂಧವನ್ನು ತಗೋತಾನ? ಯಾಕಂದ್ರೆ ಸರ್ವಗಂಧ ಅಂತ ಅಂದ್ಕೊಳ್ಳೆ ಸುಗಂಧ ದುರ್ಗಂಧ ಎಲ್ಲ ಬಂತಲ್ಲ. ನಿಮ್ ತಲೆಗೆ ಬಂದಿತ್ತು, ಗೊತ್ತಿತ್ತು ನನಗೆ, ಅದಕ್ಕ ನಾ ಹಿಂಗ್ ಮಾಡಿಬಿಟ್ಟೆ ವ್ಯವಸ್ಥೆ. ಅದಕ್ಕೆ ಏನಾಯ್ತು ಅಂದ್ರೆ, ದೇವರು ಸುಗಂಧವನ್ನ ಮಾತ್ರನೋ ದುರ್ಗಂಧವನ್ನು ತಗೋತಾನೋ ಅಂತಂದ್ರೆ ದುರ್ಗಂಧವನ್ನು ತಗೋತಾನ, ಸುಗಂಧವನ್ನು ತಗೋತಾನ. ಅರೆ ಮತ್ತೆ ದೂದು ತಗೊಳ್ಳಿ, ಏನಾಯ್ತು ಈಗ? ದುರ್ಗಂಧವನ್ನು ತಗೊಂಡ್ರೆ ಏನಾಯ್ತು ಈಗ? ಏನ್ ತಪ್ಪಾತು ನೋಡ್ರಿ. ಒಂದು ಸಮಸ್ಯೆ ಅದ. ಭಗವಂತ ಸರ್ವಗಂಧನಾಗಬೇಕಾಗಿದ್ದರೆ ಸರ್ವ ಶಬ್ದದಲ್ಲಿ ಬರುವ ಸುಗಂಧ ಹಾಗೂ ದುರ್ಗಂಧಗಳನ್ನ ಎರಡನ್ನೂ ಗ್ರಹಿಸಲೇಬೇಕು. ಹೌದೋ ಇಲ್ಲೋ? ಗ್ರಹಿಸದೆ ಹೋದರೆ ಅವ ಸರ್ವಗಂಧ ಅಂತ ಕರ್ಸ್ಕೊಳಿಕ್ ಸಾಧ್ಯ ಇಲ್ಲ. ಎಲ್ಲಾ ಗಂಧಗಳನ್ನ ಆಘ್ರಾಣಿಸುತ್ತಾನೆ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಇಲ್ಲ ಚರ, ನಾವ್ ಹಂಗಲ್ಲ ದುರ್ಗಂಧ ಅಂತ ಹೇಳಂಗಿಲ್ಲ. ಸಂತೋಷ. ನಾ ಒಂದು ಪ್ರಶ್ನೆ ಕೇಳ್ತೀನಿ. ಏನು ಅಂದ್ರೆ, ಹೊಲಸು ವಾಸನೆ ನಿಮಗೆ ಬರ್ತದೋ ಇಲ್ಲೋ ಪ್ರಶ್ನೆ. ಬರ್ತದ. ನಿಮಗೆ ಬರ್ತದ ಅಂದ್ಮೇಲೆ ದೇವ್ರು ತಗೊಂಡನಂತ ಅರ್ಥ? ಉಲ್ಟಾ ಶುರುವಾತ್ ನೋಡಿ, ಅದೆಲ್ಲ ಲೆಕ್ಕ ಅಲ್ರಿ. ನಮಗ ಬರ್ತದ ದೇವ್ರ ಯಾಕೆ ತಗೋಬೇಕು? ನಮ್ಮ ಮೂಗಿನಲ್ಲಿ ಇದ್ದು ಭಗವಂತ ಅದನ್ನ ತೆಗೆದುಕೊಂಡಾಗಲೇ ಪ್ರತಿಬಿಂಬನಾದ ನನಗೆ ದುರ್ಗಂಧದ ವಾಸನೆ ಬರ್ಲಿಕ್ಕೆ ಸಾಧ್ಯ. ಹೆಂಗ್ ಬರ್ತದಿಲ್ಲ ಅಂದ್ರೆ, ನನ್ನ ಮೂಗಿನಲ್ಲಿ ಭಗವಂತ ತನ್ನ ಮೂಗಿಟ್ಟು ಅವನದನ್ನ ತಗೊಂಡಾಗ ತಾನೇ ನನಗೆ ಬರಬೇಕು. ಅಂದ ಮೇಲೆ ಬರ್ತದೆ. ಇದನ್ನ ಹೇಳ್ತಿರೋದು ನಂದ್ ವಾಕ್ಯ ಅಲ್ಲ ಯಾವುದು. ನೀವು ಗಾಬರಿ ಆಗ್ಬೇಡ, ನನ್ನ ವಾಕ್ಯ ಅಂತ ತಿಳ್ಕೊಬೇಡ್ರಿ. ಸ್ವಂತದ್ದಿರುವುದಿಲ್ಲ, ಎಲ್ಲ ಬಾಡಿಗೆ ತಂದೆ ಹೇಳ್ತಿರ್ತೀನಿ ನಾನು. ಅದಕ್ಕ ಟೀಕಾಕೃತ್ಪಾದರ ಬರೆದದ್ದು, ಗೀತಾ ಭಾಷ್ಯ ಪ್ರಮೇಯ ದೀಪಿಕದ ಬರೆದದ್ ಮಾತು ಹೇಳಿಗತ್ತೀನಿ. ದುರ್ಗಂಧ ತಗೋತಾನ. ಮತ್ ಹಂಗಾರ ದೇವರಿಗೂ ದೋಷ ಬಂತಲ್ಲ? ಬರುದಿಲ್ಲ. ಯಾಕೆ ಬರುದಿಲ್ಲ? ದುರ್ಗಂಧ ಸುಗಂಧಗಳನ್ನ ಗ್ರಹಣ ಮಾಡಿದಾಗ ನಮಗೇನಾಗ್ತದ, ಅವಂಗೇನಾಗಂಗಿಲ್ಲ ಅಂತ ವಿಚಾರ ಮಾಡ್ರಿ. ಏನಾಗ್ತದ ಅಂದ್ರೆ ಸಂಕೋಚ ವಿಕಾಸಗಳಾಗುತ್ತದೆ. ಎಲ್ಲಿ? ಮನಸ್ಸಿನಲ್ಲಿ. ಸುಗಂಧ ತಗೊಂಡ ವಿಕಾಸ ಆಯ್ತು, ದುರ್ಗಂಧ ತಗೊಂಡ ಸಂಕೋಚ ಆಯ್ತು. ಹಾಗಾದ್ರೆ ಈ ಆತ್ಮನ ಅಥವಾ ಈ ಮನಸ್ಸಿನ ಸಂಕೋಚ ವಿಕಾಸಗಳನ್ನ ವಿಕಾರ, ನೀಚೋಚ್ಚ ಭಾವವನ್ನ ವಿಕಾರ ಅಂತ ಕರೀತಾರೆ. ದೇವರಿಗೆ ಈ ವಿಕಾರ ಇರುವುದಿಲ್ಲ, ನಮಗಿರ್ತದ. ಅರ್ಥ ಆಯ್ತಾ ಏನಂತ ಹೇಳಿದ್ದು? ಈಗ ನಾನು ಹೊಂಟಿದ್ದೆ ಎಲ್ಲೋ ದುರ್ವಾಸ, ಅಯ್ಯಪ್ಪ ಅಂತ ಮುಚ್ಚಿದೆ. ಅಯ್ಯಪ್ಪ ಅಂತ ಮುಚ್ಚಿದೆ ಅಂತಂದ್ರ ಡಿಸೆಂಬರ್ ಬಂತು ಅಯ್ಯಪ್ಪ ನೆನಪು ಮಾಡ್ಕೊಂಡೆ ಅಂತ ಅರ್ಥ. ಅದಕ್ಕ ಅಂತ ಮೂಗು ಮುಚ್ಚಿಕೊಂಡ್ರೆ ಏನಾಯ್ತು ಅಂದ್ರೆ ನನಗೆ ನೀಚತ್ವ ಭಾವನ ಬಂತು, ವಿಕಾರ ಆಯ್ತು. ಚೀಚಿ, ಇಂಥ ವಾಸನೆ ತಗೊಳ್ಳೋ ಪ್ರಸಂಗ ಬಂತಲ್ಪ ನನಗೆ ಅಂತ ಅಲ್ಲಿ ಒಂದು ಕ್ಷಣದಲ್ಲಿ ಬಂತು. ಹಾಗಾದ್ರೆ ಆ ಒಂದು ಕ್ಷಣದಲ್ಲಿ ಬಂದ ನೀಚ ಭಾವನೆಯೇ ನನ್ನ ಮೂಗು ಮುರಿಲಿಕ್ಕೆ ಕಾರಣ. ದೇವರು ನಿರ್ವಿಕಾರನಾದದ್ದರಿಂದ ಉಚ್ಚತ್ವ ನೀಚತ್ವ ಭಾವನೆ ಇಲ್ವೇ ಇಲ್ಲ. ಹಾಗಾಗಿ ಎಲ್ಲಾ ಗಂಧಗಳನ್ನು ತೆಗೆದುಕೊಳ್ಳುತ್ತಾನಾದ್ದರಿಂದಲೇ ಸರ್ವಗಂಧ. ಅರ್ಥಾತೇನು? ಆಮೇಲೆ ಅನ್ಯತ್ರ ತದ್ಭೋಕ್ತೃ ಸರ್ವಗಂಧ ಸರ್ವರಸ, ಎಲ್ಲಾ ರಸಗಳನ್ನು ಭೋಗ ಮಾಡ್ತಾನೆ ಪರಮಾತ್ಮ. ಹಾಗಾದರೆ ಶ್ರೀಮದಾಚಾರ್ಯರು ಪುನರುಕ್ತಿಯನ್ನು ಹೆಂಗ ಪರಿಹಾರ ಮಾಡಿದರು ಅಂದ್ರೆ, ಒಂದು ಕಡೆಗೆ ಬಂದ ಸರ್ವಗಂಧ ಅನ್ನೋ ಶಬ್ದಕ್ಕೆ ಸರ್ವಗಂಧ ಸ್ವರೂಪ, ಇನ್ನೊಂದು ಕಡೆಗೆ ಬಂದ ಸರ್ವಗಂಧ ಅನ್ನೋ ಶಬ್ದಕ್ಕೆ ಸರ್ವಗಂಧ ಭೋಕ್ತ, ಒಂದು ಕಡೆಗೆ ಬಂದ ಸರ್ವರಸ ಅನ್ನೋ ಶಬ್ದಕ್ಕೆ ಸರ್ವರಸ ಸ್ವರೂಪ ಚಿದಾನಂದಾತ್ಮಕವಾದದ್ದು, ಇನ್ನೊಂದು ಕಡೆಗೆ ಬಂದ ಸರ್ವರಸ ಅನ್ನೋ ಶಬ್ದಕ್ಕೆ ಸರ್ವರಸ ಭೋಕ್ತ, ಎಲ್ಲಾ ರಸವನ್ನು ಭೋಗ ಮಾಡ್ತಾನೆ. ಅದಕ್ಕೆ ಟೀಕಾಕೃತ್ಪಾದರು ಒಂದು ಬಹಳ ಚಂದ ಮಾತು ಬರೀತಾರೆ, ಬಹಳ ಚಂದ ಮಾತು. ಎಲ್ಲಾ ರಸಗಳನ್ನು ಭೋಗ ಮಾಡ್ತಾನ, ಹೌದ್ ಮಾಡ್ತಾನೆ. ಈಗ ನಾವೇನು ಊಟಕ್ಕೆ ಎಲೆ ಒಳಗೆ ಹಾಕೊಂಡೀವಿ, ಈ ಅನ್ನದಲ್ಲಿದ್ದ ರಸವನ್ನ ತಗೋತಾನ, ಈ ಸಾರಿನಲ್ಲಿ ರಸ ತಗೋತಾನ, ಎಲ್ಲವನ್ನೂ ತಗೋತಾನೆ. ಹೆಂಗ್ ತಗೋತಾನೆ? ನಾವು ತಿಂದದ್ದನ್ನ ನಾವು ಹೆಂಗ್ ತಗೋಬೇಕು? ಅದಕ್ಕ ಟೀಕಾಕೃತ್ಪಾದರಂತಾರ,
ನಿಮ್ಮ ಇಂದ್ರಿಯಗಳಿಗೆ ಗ್ರಹಿಸುವ ರಸವಷ್ಟೇ ಇದೆ ಅಂತ ನೀವು ತಿಳಿದಿದ್ದು ನಿಮ್ಮ ಅಲ್ಪಜ್ಞತ್ವಕ್ಕೆ ಸಾಕ್ಷಿ. ನೀವು ಅಲ್ಪಜ್ಞರು ಅನ್ನೋದು ಹೆಂಗ್ ತಿಳ್ಕೋತೀರಿ ಅಂದ್ರೆ, ಈ ರಸದಲ್ಲಿ ನಾನು ತಿಂದದ್ದಾದ್ರೆ ಮುಗಿದು ಹೋಯ್ತಲ್ಲ. ಅದಕ್ಕೆ ಟೀಕಾಕೃತ್ಪಾದರಂತಾರೆ, ಜೀವ ಇಂದ್ರಿಯದಿಂದ ಅಗ್ರಾಹ್ಯವಾದ ರಸಗಳು ಉಂಟು ಅದರಲ್ಲಿ. ಅನ್ನದಲ್ಲಿ, ಸಾರಿನಲ್ಲಿ, ಹುಳಿಯಲ್ಲಿ, ಹೋಳಿಗೆಯಲ್ಲಿ ನಿಮ್ಮ ಇಂದ್ರಿಯದಿಂದ ಗ್ರಹಿಸಲಾಗದ ಒಂದು ರಸ ಇದೆ. ಆ ರಸ ಭಗವಂತನ ಇಂದ್ರಿಯಕ್ಕೆ ಮಾತ್ರ ಗ್ರಹಿಸಲಾಗುವಂತಹ ರಸ. ಗಂಧ ಇದೆ, ನಮ್ಮ ಇಂದ್ರಿಯದಿಂದ ಗ್ರಹಿಸಲಾಗದ ಭಗವಂತನ ಇಂದ್ರಿಯದಿಂದ ಮಾತ್ರ ಗ್ರಹಿಸಲಾಗುವ ಒಂದು ಗಂಧ ಇದೆ. ಇಡೀ ಜಗತ್ತಿನಲ್ಲಿ ಹೆಂಗದ ಪ್ರಪಂಚ ಹೆಂಗಿದೆ ಅಂದ್ರೆ ಎರಡು ಭಾಗ ಇದೆ. ನಮ್ಮ ಇಂದ್ರಿಯದಿಂದ ಗ್ರಹಿಸಲಾಗದ ಎರಡು ಭಾಗ ಇದೆ. ಟೀಕಾಕೃತ್ಪಾದರ ಸಿದ್ಧಾಂತ, ಜೀವೇಂದ್ರಿಯ ಅಗ್ರಾಹ್ಯ ಯಹ ಸಾರಭಾಗ ಅದನ್ನೇ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ ಬರೀತಾರೆ. ಪುಣ್ಯೋ ಗಂಧ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸೌ ರಸೋಹಂ ಅಪ್ಸು ಕೌಂತೆಯ ಅನ್ನುವಂತಹ 7ನೇ ಅಧ್ಯಾಯದ ಶ್ಲೋಕದ ಕೆಳಗಡೆಗೆ ಪ್ರಮೇಯ ದೀಪಿಕಾದಲ್ಲಿ ಟೀಕಾಕೃತ್ಪಾದರು ವಿಸ್ತಾರವಾಗಿ ಬರೆದಿದ್ದಾರೆ. ವ್ಯಕ್ತಿಯವರು ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಪುಸ್ತಕವನ್ನು ತಗೊಂಡು ಓದ್ಕೋಬೇಕಾಗ್ತದೆ. ಹೌದಿಲ್ಲ? ಅಲ್ಲಿ ಉಳಿಬಿಡುತ್ತೆ ಬರ್ಸಿದ್ರೆ, ಈಗ ಇಲ್ಲಿ ಉಳಿತ ತಲೆ ಉಳಿತದೆ. ಈಗ ನೋಡ್ರಿ ಮುಂದೆ ಹೋಗೋಣ ಅಂತ. ಆಮೇಲೆ ಅನ್ಯತ್ರ ತದ್ಭೋಕ್ತೃತ್ವಂ, ಸರಿ ಹೀಗೆ ತಗೊಳ್ರಿ ಅಂತ. ಅದಾದ ಮೇಲೆ ಒಂದು ಸ್ವಾರಸ್ಯ, ಇದನ್ನ ಪರಿಹಾರ ಮಾಡಿಬಿಟ್ರು. ಸರ್ವಗಂಧಾದಿನ, ದೇವರ ಅನುಭವಕ್ಕೆ ಬರದೇ ಇದ್ದದ್ದು, ಜ್ಞಾನಕ್ಕೆ ವಿಷಯವಾಗದೇ ಇದ್ದದ್ದು ನಮಗಾಗುವುದಿಲ್ಲ. ಅವನಿಗಾದ್ರೆ ನಮಗಾಗೋದು, ಅವನಿಗೆ ವಿಕಾರ ಆಗೋದಿಲ್ಲ, ವಿಕಾರ ಆಗ್ತದೆ. ಇಷ್ಟು ವಿಷಯ ಸರಿ, ಮುಗಿದೋತು. ಆಯ್ತಾ? ಇನ್ನು ಮುಂದೆ ಏನಾಯ್ತು? ಹೌದು, ಶ್ರೀಮದಾಚಾರ್ಯರು ಏನ್ ಪುನರುಕ್ತಿ ಪರಿಹಾರ ಮಾಡಿದ್ರು, ಉಳಿದದ್ದೇನ್ ಪರಿಹಾರ ಮಾಡಬೇಕು ಅಂತ ಉಳಿತೀಗ ನಮ್ ಕಡೆ. ಇಟ್ ನಮಗ್ ಉಳಿದ ಜವಾಬ್ದಾರಿ ಈಗ. ಇದಕ್ಕೆ ರಾಯರು ಬರೀತಾರೆ. ಶ್ರೀನಿವಾಸ ಅವರು ಅದೇ ಪ್ರಶ್ನೆಯನ್ನು ತಗೊಂಡಿದ್ರು. ಏನ್ ಪ್ರಶ್ನೆ? ಅಲ್ಲ, ಸರ್ವಗಂಧ ಸರ್ವರಸ ಅಂತನ್ನುವಲ್ಲಿ ಬಂದ ಪುನರುಕ್ತಿಯನ್ನೇನೋ ಪರಿಹಾರ ಮಾಡಿದ್ರಿ. ಒಂದ್ ಕಡೆಗೆ ಭೋಕ್ತ, ಇನ್ನೊಂದು ಕಡೆಗೆ ಸ್ವರೂಪ ಅಂತ ತಿಳಿದುಕೊಂಡು ಸರ್ವಕರ್ಮ ಸರ್ವಕಾಮ ಅಂತದ, ಸರ್ವಮಿದಂ ಅಭ್ಯಾತ್ತೋ ಅವಾಕ್ಯೋ ಅನಾದರಹ ಅಂತದಲ್ಲ. ಇದನ್ನೇನ್ ಮಾಡ್ಬೇಕು ಅಂತ ಕೇಳಿದ್ರೆ ಮಂತ್ರಾಲಯ ಸ್ವಾಮಿಗಳು ಬರೀತಾರೆ. ಏನಂತ ಬರೀತಾರೆ? ನಾವು ಓದ್ತೀನಿ. ಅಲ್ಲಿ ಅಷ್ಟೇ ಅಲ್ಲ, ಇನ್ನೊಂದು ಸಮಸ್ಯೆ ಇದೆ. ಈ ಮಂತ್ರದಲ್ಲಿ ಶಾಂಡಿಲ್ಯ ಅಂತ 2 ಸಲ ಬಂದದ. ಅದನ್ನು ಇಟ್ಕೊಂಡಾರ ರಾಯರು. ನಮ್ದು ಯಾವ್ಯಾವ ಕಣ್ಣಿಗೆ ಬೀಳಂಗಿಲ್ಲ ಅಷ್ಟು ಇಟ್ಕೊಂಡಿರ್ತಾರೆ ರಾಯರು. ಅಗದಿ ಸೂಕ್ಷ್ಮದರ್ಶಿಗಳವರು ರಾಯರು. ಆಚಾರಗಂತ ಓದಿದ ಮಹಾನುಭಾವರವರಿಗೆ ಗೊತ್ತಾಗ್ತದೆ ಸೂಕ್ಷ್ಮದರ್ಶಿಗಳು ಹೆಂಗ ಅಂತ. ನೋಡ್ರಿ, ಸರ್ವಂ ಅಭ್ಯಾತ್ತ ಇತ್ಯುಕ್ತಿ ಆದರಾರ್ಥ. ಶ್ರೀನಿವಾಸ್ ಬರ್ಕೊಳ್ರಿ. ಇನ್ನೊಂದು ರೀತಿಯಿಂದ ಪುನರುಕ್ತಿ ಪರಿಹಾರ ಮಾಡೋದು ಹೆಂಗ ಅಂದ್ರೆ ಆದರಾರ್ಥ ದ್ವಿರುಕ್ತಿ. ಹಿಂಗೆ ಬರ್ಕೊಳ್ರಿ, ನಾ ಹೇಳ್ದಂಗೆ ಬರ್ಕೊಳ್ರಿ. ದ್ವಿರುಕ್ತಿ ಆದರಾರ್ಥ. ಕನ್ನಡದಾಗ ಆಮೇಲೆ ಬರೆಸ್ತೀನಿ ಅದರ ಅರ್ಥ ಏನಂತ ತಿಳ್ಕೊಂಡು. ಇವೆಲ್ಲ ಹೊಸ ಪ್ರಪಂಚ. ಏನಾಯ್ತು? ದ್ವಿರುಕ್ತಿ ಆದರಾರ್ಥ. ಕನ್ನಡದ ಬರ್ಕೊಳ್ರಿ. 2 ಬಾರಿ ಹೇಳುವಿಕೆಯು ಅಥವಾ ಪುನರುಕ್ತಿಯು ಅಥವಾ 2 ಬಾರಿ ಹೇಳುವಿಕೆಯು ಆದರ ಎಂಬ ಅರ್ಥದಲ್ಲಿ, ಆದರ ಗೌರವ ಸಮ್ಮಾನ, ಗೊತ್ತಾಯ್ತಿಲ್ಲ ಈಗ? ಆದರ ಅನ್ನೋ ಅರ್ಥ ಗೊತ್ತಾಯ್ತಲ್ಲ ನಮಗೆ. ಆದರ ಎಂಬ ಅರ್ಥದಲ್ಲಿ, ಆನರ್, ಆದರ ಅಂದ್ರೆ ಆನರ್. ಅರ್ಥ ಆಯ್ತನಪ್ಪ ಇಂಗ್ಲಿಷ್ ಮೀಡಿಯಂ ಶಬ್ದ? ಇಂಗ್ಲಿಷ್ ಮೀಡಿಯಂ ಅದ್ರೊಳಗ ಆನರ್ ಅಂತೀವಿ, ಹೆಚ್ ಸೈಲೆಂಟ್ ಮಾಡೋದು ಮತ್ತೆ ಅದ್ರೊಳಗ. ಹೌದಿಲ್ರಿ? ಗುಡ್ ಬಾಯ್, ಇಂಗ್ಲಿಷ್ ಬರ್ಲಿತ್ತು ನಂಗು. ನೋಡ್ರಿ ಏನಾಯ್ತು ಅಂದ್ರೆ ಆದರ ಅರ್ಥ. ಶ್ರೀನಿವಾಸ್ ಏನ್ ಹಂಗಂದ್ರೆ ಆದರ ಅರ್ಥ ಅಂದ್ರೆ ತಿಳಿಲಿಲ್ಲ, ಮತ್ತದು ತಿಳಿಲಿಲ್ಲ ನಮಗೀಗ. ದ್ವಿರುಕ್ತಿ ಗೊತ್ತಾತ್ ನಮಗಿದು, ಆದರ ಏನು ಅಂತ ಪ್ರಶ್ನೆ ಬರ್ತದೆ. ಸರಿನಾ? ಅದಕ್ಕೆ ನಿಮ್ಗೊಂದು ಸಣ್ಣ ಪಾಠ ಹೇಳ್ತೀನಿ. ಸಣ್ಣ ಪಾಠ ಅಂದ್ರೆ ದೊಡ್ಡದ, ಸಣ್ಣದಾಗಿ ಹೇಳ್ತೀನಿ. ಕಾಳಿದಾಸ ಕುಮಾರ ಸಂಭವ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ನೋಡ್ರಿ, ಸ್ವಲ್ಪ ಬೇರೆ ಬೇರೆ ಕಡೆಗೆ ಹೋಗಿ ಇಲ್ಲಿ ಬರ್ತಾ ಇದ್ದೀನ ನಾನು. ಅದ್ ಯಾಕಂದ್ರೆ ನಮ್ಗೆ ತಲೆಯಾಗ ಉಳಿಬೇಕು ಅನ್ನೋದಕ್ಕೆ ಹೇಳಿಗತ್ತೀನಿ. ಕಾಳಿದಾಸನ ಗ್ರಂಥವಾದ ಕುಮಾರ ಸಂಭವದಲ್ಲಿ ಈ ತರಹದ ಒಂದು ಪ್ರಯೋಗವನ್ನ ಮಾಡಿ ನಮಗೆ ಏನು ಅಂತ ಅರ್ಥ ತಿಳಿಸ್ತಾನ. ಇದು ನಾನು ಹುಡ್ಕೊಂಡು ಹಾದಿ ಇದು. ಏನಂತಾನ? ತ್ವತ್ಸಂಭಾವಿತಮಾತ್ಮಾನಂ ಬಹುಮನ್ಯಾಮಹೇ ವಯಂ ಪ್ರಾಯ ಪ್ರತ್ಯಯಮಾದತ್ತೆ ಸ್ವಗುಣೇಶು ಉತ್ತಮ ಆದರ. ಬಹಳ ಚಂದದ. ರುದ್ರದೇವರು ಪಾರ್ವತಿ ಲಗ್ನ ಮಾಡ್ಕೋಬೇಕು ಅಂತ ಹೊರಟಿದ್ರು.
ಆಗ ಋಷಿಗಳೆಲ್ಲ ಬಂದು ಒಂದೇ ನಿಮಿಷ ಬಂದು ರುದ್ರದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಆಗ ರುದ್ರದೇವರು ಋಷಿಗಳನ್ನ ಹೊಗಳುತ್ತಾರೆ. ನೀವೆಂಥ ಗುಣವುಳ್ಳವರು, ಎಂಥ ಗುಣವುಳ್ಳವರು ಅಂತ ಹೊಗಳುತ್ತಾರೆ. ಆಗ ಹೊಗಳಿದಾಗ, ಅಂದ್ರೆ ಹೊಗಳುವುದು ಅಂದ್ರೆ ಗೊತ್ತಾತಲ್ಲ, ಗೌರವ ತೋರಿಸ್ತಾರೆ. ರುದ್ರದೇವರು ಯಾವಾಗ ಸಪ್ತ ಋಷಿಗಳ ಗುಣಗಳಲ್ಲಿ ಗೌರವವನ್ನು ತೋರಿಸ್ತಾರೋ ಆಗ ಕಾಳಿದಾಸ ಬಿಟ್ಟ ಒಂದು ಬಾಣ, ತ್ವತ್ ಸಂಭಾವಿತಾತ್ಮಾನಂ ಬಹುಮನ್ಯಾಮಯೇ ವಯಂ. ಸ್ವಾಮಿ, ನೀನ್ ಹಿಂಗ ಬಾಯಿ ತುಂಬಾ ಪ್ರಶಂಸಾ ಮಾಡಿದೆ ಅಂದ್ರೆ ನಾವು ವಾಹ್ ಅಂತ ಅನ್ಕೋತೀವಿ. ಹೌದ್ರಿ, ರುದ್ರದೇವರು ಸಪ್ತರ್ಷಿಗಳನ್ನ ಪ್ರಶಂಸಾ ಮಾಡೋದ್ರೆ ಏನ್ ಅರ್ಥದ ಕೆಲರ ತಿಳಿತಿಲ್ಲೋ? ಯಾಕೆ ಬಂದ್ರು ಸಪ್ತರ್ಷಿಗಳು ಅಂದ್ರೆ ರುದ್ರದೇವರು ಪಾರ್ವತಿ ದೇವಿಗೂ ಅವರು ಮಧ್ಯಮರು ಕೂಡಿಸ್ಬೇಕಲ್ಲ, ಅವರು ವರಕನ್ಯಾ ಕೂಡಿಸುವ ಕಾರ್ಯಕ್ರಮ ಅಂತ ಇರ್ತದ ನೋಡ್ರಿ, ಅವ್ರವರು ಸಪ್ತರ್ಷಿಗಳು. ಆ ಸಪ್ತರ್ಷಿಗಳ ಗುಣಗಳನ್ನ ಹೊಗಳಿದಾಗ ಆಗ ಒಂದ್ ಮಾತಂತಾನೆ ಕಾಳಿದಾಸ, ಋಷಿಗಳಂತಾರೆ ಏನು, ಪ್ರಾಯ ಪ್ರತ್ಯಯಮಾದತ್ತೆ ಸ್ವಗುಣೇಶೋತ್ತಮಾದರ. ನನ್ನಲ್ಲಿ ಇಂತಹ ಗುಣಗಳಿವೆ ಅಂತ ನನಗೆ ವಿಶ್ವಾಸ ಬರ್ತದಂತ. ನನ್ನ ಗುಣಗಳಲ್ಲಿ ನನಗೆ ವಿಶ್ವಾಸ ಬರ್ತದೆ ಯಾವತ್ತು ಅಂದ್ರೆ ಉತ್ತಮರಾದವರು ಆ ಗುಣಗಳಿಗೆ ಆದರವನ್ನ ತೋರಿಸಿದಾಗ. ಇದನ್ನ ಅಂಡರ್ಲೈನ್ ಮಾಡಿ ಇಟ್ಕೋಬೇಕು, ಬರ್ಕೋಬೇಕು. ಕವಿಕುಲ ಗುರು ಕಾಳಿದಾಸ ಅನ್ನೋ ಏನು, ಉತ್ತಮರು ನಮ್ಮ ಗುಣಗಳ ಬಗ್ಗೆ ಆದರ ತೋರಿಸಿದಾಗ. ಬರ್ಕೊಳ್ರಿ, ಉತ್ತಮರು ನಮ್ಮ ಗುಣಗಳ ಬಗ್ಗೆ ಆದರ ಗೌರವವನ್ನು ತೋರಿಸಿದಾಗ ನಮ್ಮ ಗುಣಗಳಲ್ಲಿ ನಮಗೆ ವಿಶ್ವಾಸ ಉಂಟಾಗುತ್ತದೆ. ನಮ್ಮ ಗುಣಗಳಲ್ಲಿ ನಮಗೆ ವಿಶ್ವಾಸ ಉಂಟಾಗುತ್ತದೆ. ಪ್ರಾಯ ಪ್ರತ್ಯಯ ಮಾದತ್ತೆ ಸ್ವಗುಣೇಶೋತ್ತಮಾದರ. ಏನ್ ಅದ್ಭುತ ಮಾತನ್ನೋದು. ಕವಿಕುಲ ಗುರು, ಹ್ಯಾಟ್ಸ್ ಆಫ್ ಅವಂಗ. ನಮಗೆ ವಿಶ್ವಾಸ ಉಂಟಾಗ್ತದ. ಅಂತೂ ನಮ್ಮಲ್ಲಿ ಗುಣ ಅವ, ಅಂತೂ ನಮ್ಮಲ್ಲಿ ಗುಣ ಅವರಿ. ಹೆಂಗ್ ಗೊತ್ತಾತೋ ನಿಮ್ಮಲ್ಲಿ ಗುಣ ಅವ ಅಂತ? ಅಂಥ ದೊಡ್ಡವರೇ ಹೇಳಿಲ್ವೇನ್ರಿ? ಅಂಥ ದೊಡ್ಡವರು ಹೇಳಿಲ್ವಾ? ಸಪ್ತ ಋಷಿಗಳ ಗುಣವನ್ನ ಯಾವಾಗ ಆಧರಿಸಿದರೋ ಆಗ ಅವರಲ್ಲಿ ಏನು ಹುಟ್ಟಿಕೊಂಡಿತು ಅಂದ್ರೆ ನಮ್ಮ ಗುಣಗಳಲ್ಲಿ ನಮಗೆ ವಿಶ್ವಾಸ ಬಂತು. ಕಲ್ಪನಾ ಬಂತ? ಸರಿ, ಈಗ ದ್ವಿರುಕ್ತಿ ಆದರಾರ್ಥ ಅಲ್ಲಿ ಬರೋಣಂತಿ. ಮತ್ತ ರಾಯರೇನ್ ವ್ಯಾಖ್ಯಾನ ಮಾಡಿದ್ರು? 2 ಬಾರಿ ಹೇಳಿದ್ದು, 2 ಬಾರಿ ಹೇಳಿದ್ದು ಇದಕ್ಕ ಆದರಕ್ಕಾಗಿ, ಗೌರವಕ್ಕಾಗಿ. ಸ್ವಲ್ಪ ಮತ್ತೆ ಈ ಕಡೆ ಬರೋಣ ಅಂತ. ಏನು ನೋಡಪ್ಪ, ಶಾಂಡಿಲ್ಯ ಮುನಿಗಳಂಥ ಮುನಿಗಳು ಒಂದು ವಿಷಯವನ್ನ 2 ಬಾರಿ ಹೇಳಿಕತ್ತಾರ ಅಂತಂದ್ರ ಆ ಗುಣಗಳಲ್ಲಿ ನೀನ್ ಎಷ್ಟು ವಿಶ್ವಾಸ ತಾಳ್ಬೇಕು ಅಂತ ವಿಚಾರ ಮಾಡು. ಎಷ್ಟು ವಿಶ್ವಾಸ ತಾಳ್ಬೇಕು ನೀನ್. ಆದರ ಎಷ್ಟದ ಅವರಿಗೆ, ಎಂಥವ್ರವ್ರು. ಈಗ ನೋಡ್ರಿ, ಸುಮ್ನೆ ಹಿಂಗ ಹೇಳ್ತೀನಿ. ಶಾಂಡಿಲ್ಯಂಥ ಮುನಿಗಳು ಶ್ರೀಮದಾಚಾರ್ಯ ತಮ್ಮ ಒಂದು ಸರ್ವಮೂಲ ಗ್ರಂಥಗಳಲ್ಲಿ ಹೇಳಿದ್ದನ್ನು ಇನ್ನೊಂದು ಸರ್ವಮೂಲ ಗ್ರಂಥದಲ್ಲಿ ಹೇಳಿದ್ರು ಅಂತ ಇಟ್ಕೊಳ್ರಿ. ಹೌದಾ? ಆಗ ಏನ್ ಅರ್ಥ ಆಗ್ತದೆ ಅಂದ್ರೆ ಆ ಗುಣಗಳ ಬಗ್ಗೆ ಅವರಿಗಿದ್ದ ಆದರ, ಪ್ರೇಮ ಎಂಥದ್ದು, ಗೌರವ ಅಂತ ಗೊತ್ತಾಗಲ್ವಾ? ತಮ್ಮ 37 ಗ್ರಂಥಗಳಲ್ಲಿ ಒಂದೇ ವಿಷ್ಣು ಸರ್ವೋತ್ತಮತ್ವವನ್ನ ಒಟ್ಟು ಗ್ರಂಥ ಹೇಳ್ಯಾರವರು. ಹಾಗಾದ್ರೆ ಆ ವಿಷ್ಣು ಸರ್ವೋತ್ತಮತ್ವದ ವಿಷಯದಲ್ಲಿ ಶ್ರೀಮದಾಚಾರ್ಯರಿಗೆ ಆದರವಿದೆ ಅನ್ನುವುದು ತಿಳಿದು ಬರ್ತದೆ. ಹಾಗಾದ್ರೆ ಶಾಂಡಿಲ್ಯ ಮುನಿಗಳಿಗೆ ಭಗವಂತ ಸರ್ವಕರ್ಮ ಸರ್ವಕಾಮ ಅನ್ನುವ ವಿಷಯದಲ್ಲಿ ಆದರ ಇದೆ. ಇದಮಭ್ಯಾತ್ತೋ ಅವಾಕ್ಯಾನಾದರ. ಹೌದು, ಅವ ಆತ್ಮಶ್ಲಾಘಾರಹಿತ, ಅವ ಮತ್ತೆ ವ್ಯರ್ಥ ಹರಟಿ ಹೊಡೆಯೋದಿಲ್ಲ. ಎಲ್ಲಾ ಕರ್ಮ ಎಲ್ಲಾ ವಿಷಯದಲ್ಲಿ ದ್ವಿರುಕ್ತಿಯನ್ನ ಆದರಾರ್ಥ ಮಾಡುವುದಾದರೆ ಸರ್ವಗಂಧ ಸರ್ವಕಾಮ ಅನ್ನೋದನ್ನು ಮಾಡಬಹುದಾಗಿತ್ತಲ್ಲ ಅಂತ ಮತ್ತೆ ಶ್ರೀನಿವಾಸ ಅವರಿಗೆ ಪ್ರಶ್ನೆ ಬರ್ತದ. ಶಬಾಷ್ 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 ಶಬಾಷ್. ಹೌದು, ಕರೆಕ್ಟು. ಮೊದಲು ಈ ಪ್ರಶ್ನೆ ಬಂದಿದ್ದಿಲ್ಲಲ್ಲ, ಮೊದಲು ಬಂದದ್ದು ಆ ಪ್ರಶ್ನೆ ಬಂದದಲ್ಲ. ಅರ್ಥ ಆಯ್ತಾ? ನೋಡ್ರಿ, ಅದಕ್ಕೆ ಶ್ರೀಮದಾಚಾರ್ಯ ವ್ಯಾಖ್ಯಾನ ಪದ್ಧತಿ ಏನು ಅಂದ್ರೆ, ಎಲ್ಲಿ ಅನುಭವಿಸುವಂತಹ ವಿಷಯದ ಮೂಲಕವಾಗಿ ಹೇಳಿ ಪುನರುಕ್ತಿಯನ್ನ ಪರಿಹಾರ ಮಾಡ್ಲಿಕ್ಕೆ ಬರ್ತದೋ ಅಲ್ಲಿ ಹಾಗೆ ಪರಿಹಾರ ಮಾಡ್ರಿ. ಎಲ್ಲಿ ಹಾಗೆ ಹೇಳಿ ಪರಿಹಾರ ಮಾಡ್ಲಿಕ್ಕೆ ಬರುವುದಿಲ್ಲವೋ ಅಲ್ಲಿ ಈ ರೀತಿಯಿಂದ ಪರಿಹಾರ ಮಾಡ್ರಿ. ಹಾಗಾದ್ರೆ ಪುನರುಕ್ತಿ ಪರಿಹಾರದ 2 ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದಕ್ಕೆ ಅವಕಾಶ ಇದೆ ಅಂತ ಆಯ್ತಲ್ಲ ನಮಗೆ. ಈಗ ಸರ್ವಕರ್ಮ ಅಂತ ಹೇಳಿದೆ ಅಂತ ಇಟ್ಕೊಳ್ರಿ. ಎಲ್ಲಾ ಕರ್ಮಗಳನ್ನ ಭಗವಂತ ಮಾಡ್ತಾನ ಅಂತ ಇಷ್ಟ ಹೇಳಿಕ್ ಬರ್ತಾ ಹೊರತಾಗಿ ಎಲ್ಲಾ ಕರ್ಮಗಳನ್ನ ಭಗವಂತ ಅನುಭವಿಸ್ತಾನ ಅಂತ ಹೇಳಿಕ್ ಬರೋದಿಲ್ಲ ಅಲ್ಲಿ.
ಸರಿ, ಸರ್ವ ಕಾಮ ಅಂತದ. ಎಲ್ಲಾ ಇಚ್ಛಾ ಮಾಡ್ತಾನ ಅನ್ಬೇಕು ಹೊರತ ಎಲ್ಲಾ ಇಚ್ಛಾ ಅನುಭವಿಸ್ತಾನಂತ ಹೆಂಗ್ ಹೇಳೋದು ಬರ್ತದೇನು? ಎಲ್ಲಾ ಗಂಧಗಳನ್ನ ಅನುಭವಿಸುತ್ತಾನೆ, ಎಲ್ಲಾ ರಸಗಳನ್ನ ಅನುಭವಿಸುತ್ತಾನೆ ಅಂದ ಹಂಗ ಎಲ್ಲಾ ಕರ್ಮಗಳನ್ನು ಅನುಭವಿಸುತ್ತಾನೆ, ಎಲ್ಲಾ ರಸಗಳ ಎಲ್ಲಾ ಇಚ್ಛೆಗಳನ್ನು ಅನುಭವಿಸ್ತಾನೆ ಅಂತ ಹೇಳಿ ಬರುವುದಿಲ್ಲ. ಹೇಳಿ ಬರುವುದಿಲ್ಲ, ಅನುಭವಿಸ್ತಾನಂತ. ಆದ್ರೆ ಗಂಧ ರಸಗಳನ್ನ ಹೇಳಬಹುದು, ಯಥಾ ಕಥಂಚಿತ್ ಹೇಳಬಹುದು ಎಂಬುದನ್ನ ನಾ ಹೇಳ್ತೀನಿ. ಏನಂದ್ರೆ ಸರ್ವಕರ್ಮ, ಎಲ್ಲಾ ಕರ್ಮಗಳನ್ನು ಅವನು ಅನುಭವಿಸುತ್ತಾನೆ ಅಂತ ಹೇಳ್ಬಹುದು. ಒಂದು ಕಡೆಗೆ ಸರ್ವಕರ್ಮ ಎಲ್ಲಾ ಕರ್ಮ ಮಾಡ್ತಾನೆ, ಇನ್ನೊಂದ್ ಕಡೆಗೆ ಎಲ್ಲಾ ಕರ್ಮಗಳನ್ನು ಅನುಭವಿಸುತ್ತಾನೆ. ಹೆಂಗ ಅಂದ್ರೆ ಅದೇ ಭಗವದ್ಗೀತೆ 7ನೇ ಅಧ್ಯಾಯದಲ್ಲಿ ಅಹಂ ಸರ್ವಸ್ಯ ಪ್ರಳಯ ಪ್ರಭವ ತಥಾ ಅಂತ ಹೇಳುವಾಗ ಈ ಇಡೀ ಜಗತ್ತಿನ ಪ್ರಳಯ ನಾನಾಗಿದ್ದೇನೆ ಅಂತ ಬರೆದ್ರೆ ಶ್ರೀಮದಾಚಾರ್ಯ ಅಂತಾರ, ಆ ಪ್ರಳಯ ಮಾಡುವಿಕೆಯನ್ನು ಭಗವಂತ ಆಸ್ವಾದನೆ ಮಾಡ್ಲಿಕ್ಕೆ ತಾನ ಅಂತ ಬರೆದ. ಏನು ಶ್ರೀನಿವಾಸ ಅರ್ಥ ಆಯ್ತಾ? ಅಹಂ ಸರ್ವಸ್ಯ ಪ್ರಭವ ಪ್ರಳಯ ಜಗತಸ್ತಥ, ಇಡೀ ಜಗತ್ತಿನ ಪ್ರಭವ ಪ್ರಳಯಗಳು ನಾನೇ. ಅಲ್ರಿ ದೇವರು ತಾನೇ ಹೆಂಗ ಪ್ರಭವ ಪ್ರಳಯ ಆಗ್ತಾನೆ ಅಂದ್ರೆ ಅಷ್ಟು ಆಸ್ವಾದನೆ ಮಾಡ್ಲಿಕ್ಕೆ ತಾನಂತ. ಅಂದ್ರೆ ಮಾಡೋ ಕೆಲಸವನ್ನ ತಲ್ಲೀನತೆಯಿಂದ ಮಾಡ್ತಾನ ಎಂಬುದನ್ನ ಹೇಳ್ಬೇಕಾಗಿದೆ. ಹಿಂಗ ಒಂದ್ ಕಡೆಗೆ ಸರ್ವಕರ್ಮ ಎಲ್ಲಾ ಕೆಲಸ ಮಾಡ್ತಾನ, ಮಾಡೋ ಕಾಲಕ್ಕೆ ನಮ್ಮಂಗ ಬಿಟ್ಟು ಬ್ಯಾಸರಕಿಲೆ ಬಿಟ್ಟು ಮಾಡ್ತಾನೇನೋ ಅಂದ್ರೆ ಇಲ್ಲ, ತಲ್ಲೀನವಾಗಿ ಮಾಡ್ತಾನ, ಹಿಂಗೂ ಹೇಳ್ಬಹುದು. ಆದರೆ ಈ ಜಗತ್ತನ್ನ ವ್ಯಾಪಿಸಿಕೊಂಡಿದ್ದಾನ ಎಂಬುದನ್ನು ಅನುಭವಿಸೋದು ಹೆಂಗ? ದೇವರು ತನ್ನ ಶ್ಲಾಘನೆಯನ್ನು ತಾನ ಮಾಡಿಕೊಳ್ಳೋದಿಲ್ಲ ಎಂಬುದನ್ನು ಅನುಭವಿಸ್ತಾನಂತ ಹೆಂಗೆ ಹೇಳ್ಬೇಕು? ಬರುವುದಿಲ್ಲ. ಅಂದ್ಮೇಲೆ ಅಲ್ಲಿ ನೀವು ಪುನರುಕ್ತಿಯನ್ನು ಪರಿಹಾರ ಮಾಡಬೇಕಾಗಿದ್ರೆ ದ್ವಿರುಕ್ತಿ ಅದರ ಅರ್ಥ ಅಂತೆ ಹೇಳಬೇಕು ಅಂತ ರಾಯ ಬರೀತಾರೆ ಈ ವಾಕ್ಯವನ್ನು. ಕಲ್ಪನಾವಂತ ಈಗೇನಂತ ಹೇಳಿದ್ದು, ನಮಗೆ ಈ ಗುಣದ ಬಗ್ಗೆ ಆದರ ಇದೆ, ಎಷ್ಟ ಅದರ ಮೇಲೆ ಗೌರವದ ಅಂದ್ರೆ ಎಷ್ಟ್ ಸರ್ತಿ ಹೇಳಿದ್ರು ನಮಗೆ ಸಮಾಧಾನ ಇಲ್ಲ. ಈಗ ಇದು ಅರ್ಥ ಆಯ್ತು ನೋಡ್ರಿ. ನಮಗೆ ಏನ್ ಅರ್ಥ ಆಯ್ತು ಅಂದ್ರೆ ನಮಗೆ ಭಗವಂತನ ಈ ಗುಣದಲ್ಲಿ ಎಷ್ಟು ಗೌರವ ಇದೆ ಅಂದ್ರೆ ಎಷ್ಟು ಬಾರಿ ಹೇಳಿದ್ರು ನಮಗೆ ತೃಪ್ತಿ ಇಲ್ಲ. ಇದೆ ನಿಶ್ಚಿತ ದೃಢತೆ. ಬರ್ಕೊಳ್ರಿ, ಇದನ್ನ ಬರ್ಕೊಳ್ರಿ. ಏನ್ ಬರ್ಕೋಬೇಕು ಅಂದ್ರೆ ನಮಗೆ ಆ ವಿಷಯದಲ್ಲಿ ಎಷ್ಟು ಆದರವಿದೆ ಅಂದ್ರೆ, ನಮಗೆ ಆ ವಿಷಯದಲ್ಲಿ ಇದು ಎಲ್ಲಾ ಕಡೆಗೆ ಅಪ್ಲೈ ಆಗೋದಾ? ಮತ್ತೆ ನಮಗೆ ಆ ವಿಷಯದಲ್ಲಿ ಎಷ್ಟು ಆದರವಿದೆ, ಗೌರವವಿದೆ ಎಂದರೆ ಎಷ್ಟು ಬಾರಿ ಹೇಳಿದರೂ ತೃಪ್ತಿ ಇಲ್ಲ. ಅದಕ್ಕೆ ಹೇಳ್ತೀವಿ ನಾವು ಅಷ್ಟು ಸರ್ತಿ, ಎಷ್ಟು ಬಾರಿ ಹೇಳಿದರೂ ತೃಪ್ತಿ ಇಲ್ಲ. ಇದು ಯಾಕೆ ಹೇಳಿದೆ ಅಂದ್ರೆ ಇಷ್ಟೆಲ್ಲಾ ಶ್ರಮ ಅಂದ್ರೆ ಇಷ್ಟೆಲ್ಲಾ ವಿಷಯ ನಿಮ್ ತಲೆಗೆ ತೋರಿಸ್ಬೇಕು ಅಂತ ಏನು ಅನಿವಾರ್ಯ ಇದ್ದಿದ್ದಿಲ್ಲ. ಹಂಗ ಹೋಗಿದ್ರು ಬರ್ತಿತ್ತು, ಪುನರುಕ್ತಿ ಪರಿಹಾರ ಅವೆಲ್ಲ ಹೇಳದೆ ಹೋದ್ರು ಬರ್ತಿತ್ತು. ಆದ್ರೆ ಅಪೌರುಷೇಯವಾದ ವೇದಗಳಿಗೆ ವ್ಯಾಖ್ಯಾನ ಮಾಡುವ ಸಾಮರ್ಥ್ಯ ಹೊಂದಿದವರು ಶ್ರೀಮದ್ ಆಚಾರ್ಯರು ಮಾತ್ರ ಅಂತ ತಿಳಿಯಬೇಕಾಗಿದ್ದರೆ, ಸುಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ವೇದ ಪ್ರವಚನಾಚಾರ್ಯ ಶಿಷ್ಯೋಸಾವಿತಿ ಪೂಜಿತ ಅಂತ ಪದ್ಮನಾಭ ತೀರ್ಥರಿಗೆ ಕರಿಬೇಕಾದ್ರೆ, ಪದ್ಮನಾಭ ತೀರ್ಥರಿಗೆ ಏನ್ ಕರೀತಾರ? ವೇದ ಪ್ರವಚನ ಆಚಾರ್ಯ ಎಂದು ಕರೆಸಿಕೊಂಡ ಶ್ರೀಮದಾಚಾರ್ಯರ ಶಿಷ್ಯರಿವರು ಅಂತ ಕರೆಸಿಕೊಂಡ. ವೇದ ಪ್ರವಚನಾಚಾರ್ಯ ಅನ್ನೋದು ಶ್ರೀಮದಾಚಾರ್ಯಗಿದ್ದ ದೊಡ್ಡ ಬಿರುದು. ಆಮೇಲೆ ಅದು ಗೊತ್ತಾಗಬೇಕಾಗಿದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಶ್ರೀಮದಾಚಾರ್ಯ ವೇದವಾಕ್ಯ ವ್ಯಾಖ್ಯಾನ ಶೈಲಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ಒಂದು. ಎರಡನೇ, ವಾದರಾಜ ಸ್ವಾಮಿಗಳು ಯುಕ್ತಿ ಮಲ್ಲಿಕೆಯಲ್ಲಿ ಹೇಳುವಾಗ ಒಂದು ಮಾತಂತಾರೆ. ಏನಂತಾರೆ? ಭಾರತೀ ಪತಿರೇವ, ಭಾರತೀ ಪತಿಗಳಾದ ಶ್ರೀಮದಾಚಾರ್ಯರಿಗೆ ಮಾತ್ರ ಭಾರತೀ ದೇವಿಯ ಹೃದಯವೇನು ಅಂತ ಅರ್ಥ ಆಗ್ಲಿಕ್ಕೆ ಸಾಧ್ಯ ಅದ. ವೇದಗಳು ಅಂದ್ರೆ ಭಾರತೀ ದೇವಿಯಿಂದ ಅಭಿಮನ್ಯಮಾನವಾದದ್ದು. ಭಾರತೀ ದೇವಿ ಅದಕ್ಕೆ ಅಭಿಮಾನಿಗಳು. ಮಹಾಲಕ್ಷ್ಮಿ ಅನಂತರದಲ್ಲಿ ಅರ್ಥ ಆಗ್ಲಿಕ್ಕದ. ಮಹಾಲಕ್ಷ್ಮಿಯ ಅನಂತರದಲ್ಲಿ ವೇದಗಳಿಗೆ ಅಭಿಮಾನಿನಿಯರು ಯಾರು? ಭಾರತೀ ದೇವಿಯರು. ಹಂಗಾದ್ರೆ ಹೆಂಡತಿ ಮನಸ್ಸಿನಲ್ಲಿ ಏನದ ಅಂತ ಅರ್ಥ ಮಾಡಿಕೊಳ್ಳುವುದು ಗಂಡಿಗೆ ಮಾತ್ರ ಗೊತ್ತಾಗ್ತದೆ. ಗಂಡನ ಮುಂದೆ ಮಾತ್ರ ತನ್ನ ಮನಸ್ಸಿನ ಏನಂತ ಹೇಳ್ಕೊತಾರೆ ಹೊರತಾಗಿ ಊರ್ ಮಂದಿ ಮುಂದೆ ಹೇಳ್ಕೊಂಬರಂಗಿಲ್ಲ. ಅದಕ್ಕೆ ಉಳಿದ ವ್ಯಾಖ್ಯಾನಕಾರರಿಗೆ ವೇದ ಅರ್ಥ ಆಗಿಲ್ಲ ಅಂತ ಬರೀತಾರೆ. ಶ್ರೀಮದಾಚಾರ್ಯರಿಗೆ ಮಾತ್ರ ಅರ್ಥ ಆಗ್ಲಿಕ್ಕೆ ಕಾರಣ ಹೆಂಡತಿಯಾದ ಭಾರತೀ ದೇವಿಯರು ಗಂಡನ ಮುಂದೆ ತನ್ನ ಮನಸ್ಸಿನ ದುಃಖ ಅಥವಾ ತನ್ನ ಮನಸ್ಸಿನ ಸುಖ ಹೇಳ್ಕೊತಾಳೆ. ವಿರಾಟ ಪರ್ವದಲ್ಲಿ ಹೇಳುವಾಗ ಕೀಚಕ ತೊಂದರೆ ಕೊಟ್ರೆ ಅಲ್ಲೇ ಧರ್ಮರಾಜ ಇದ್ದ, ಅರ್ಜುನ ಇದ್ದ, ನಕುಲ ಸಹದೇವರಿದ್ರು, ಯಾರ ಹತ್ರ ಹೋಗ್ಲಿಲ್ಲ. ಅಡಿಗೆ ಮನೆಗೆ ಹೋಗಿ ಸೀದಾ ಹಾಕಿ ನಮ್ ಭೀಮಣ್ಣ ಪಂಜಾ ಹಾಸ್ಕೊಂಡು ಪಂಜಾ ಉಟ್ಕೊಂಡು ಮಕ್ಕೊಂಡ್ಬಿಟ್ಟಿದ. ಕಣ್ಣಾಗ ಭೀಮಣ್ಣ ಹೋಗಿ ಎಬ್ಬಿಸಿ, ಹೇಳು ಮಹಾರಾಯ ಯಾಕ ಕೀಚಕರಿಂದ ತೊಂದರೆ ಆಗ್ಯದ? ಅಲ್ಲ ಬೇರೆ ಯಾರ ಹತ್ರ ಹೇಳಲ್ಲ, ನಿನ್ನ ಹತ್ರ ಹೇಳೋದು.
ಯಾಕೆ ನಿನ್ನ ಹತ್ರ ಹೇಳಿದ್ದು? ನಾನು ಅವರ ಹತ್ರ ಹೇಳಿಯೂ ಪ್ರಯೋಜನ ಆಗೋದಿಲ್ಲ. ಅರ್ಜುನನ ಮುಂದೆ ಹೇಳಿದ್ರೆ ಕೀಚಕನಿಗೆ ಹೊಡ್ಸ್ಕೊಂಡ್ ಬರ್ತಾನವ. ನಕುಲ ಸಹದೇವರ ಕಡೆ ಹೋದ್ರೆ ಹೆಸರೇ ಉಳಿಯುವುದಿಲ್ಲ. ಧರ್ಮರಾಜ ಸ್ವಾಮಿಗಳು ಬೇರೆ ಕೂತ್ಬಿಟ್ಟನ. ಈಗ ಸ್ವಾಮಿಗಳು ಫೈಟಿಂಗ್ ಮಾಡ್ಲಿಕ್ಕೆ ಬರುವುದಿಲ್ಲ ಅಂದ ಮೇಲೆ ಈ ಉಳಿದವ ಯಾರು ಅಂದ್ರೆ ಅಡಿಗೆವ ಮಾತ್ರ ಫೈಟಿಂಗ್ ಮಾಡ್ಲಿಕ್ಕೆ ಬರ್ತದೆ. ಹೌದ್ರಿ, ಅಡಿಗೆವ ಜಗಳ ಕೇಳ್ತಾನವ. ಹಂಗೆ ಮಾಡಿದ್ರಿ ಜಗಳ ಕೇಳ್ತಾನ ಅಡಿಗೆವ. ಆದ್ದರಿಂದ ನೋಡ್ರಿ, ಭಾರತೀ ದೇವಿ ವೇದಾಭಿಮಾನಿಯಾದವಳು ದ್ರೌಪದಿ ದೇವಿ ಅರ್ಜುನನಿಗೆ ಹೇಳಲಿಲ್ಲ, ನಕುಲ ಸಹದೇವರಿಗೆ ಹೇಳಲಿಲ್ಲ. ಅದರ ಅರ್ಥ ಇತರರಿಗೆ ತಿಳಿಯುವುದಿಲ್ಲ, ಭೀಮಸೇನಿಗೆ ಮಾತ್ರ ತಿಳಿತದೆ ಅಂತ. ಅದನ್ನೇ ವರದರಾಜ ಸ್ವಾಮಿಗಳು ಬರೆಯುವಾಗ ಅಂತಾರ, ಭಾರತೀ ಪತಿರೇವ ಭಾರತ್ಯ ಹೃದಯಂ ವೇದ. ಭಾರತೀ ದೇವಿಯ ಮನಸ್ಸನ್ನು ತಿಳ್ಕೊಳ್ಳೋರವರಷ್ಟೇ ಅಂತ ಹೇಳಿಕೊಟ್ಟಿದ್ದಾರೆ. ಆದ್ದರಿಂದ ಆ ದಿರುಕ್ತಿ, ಅದರ ಅರ್ಥ ಒಂದು ಇಷ್ಟು ಗೌರವ ನಮಗೆ ಅಂದ್ರೆ ಎಷ್ಟು ಬಾರಿ ಹೇಳಿದ್ರು ತೃಪ್ತಿ ಆಗೋದಿಲ್ಲ. ಮುಗಿತೀಗ. ಶಾಂಡಿಲ್ಯ ಶಾಂಡಿಲ್ಯ ಅಂತ ಶಾಂಡಿಲ್ಯರನ್ನ ಎರಡು ಬಾರಿ ಹೇಳಿತು. ಯಾವುದು? ವೇದ. ಯಾಕ ಶಾಂಡಿಲ್ಯರ ಬಗ್ಗೆ ಇಷ್ಟ ಅಭಿಮಾನ ಬಂದದ ಲಕ್ಷ್ಮೀ ದೇವಿಗೆ ಅಂದ್ರೆ, ಎಂಥ ಭಗವಂತನ ಗುಣಗಳನ್ನ ಇಷ್ಟೆಲ್ಲಾ ಮಂದಿ ಹೇಳಿಕತಾರಲ್ಲ, ಒಂದ್ಸರ್ತಿ ಇನ್ನೊಮ್ಮೆ ಅವರ ಹೆಸರು ಹೇಳೋಣ ಅಂತ ಶಾಂಡಿಲ್ಯ ಶಾಂಡಿಲ್ಯ ಅಂತ ಕರೆದಿದ್ದಾಳೆ. ಆದರನೆ ಮತ್ತ ಆದ್ರ ಹಂಗೇನಿಲ್ಲ, ಬೇಡದವ್ರು ಬಂದ್ರು ಬರಿ ಬರಿ ಅಂತ ಕರಿಬೇಕಾಗ್ತದೆ ಅನಿವಾರ್ಯವಾಗಿ. ಮುಖ ಹಾಕಿ ಹಂಚ್ಕೊಂಡು ಕರಿತಿರ್ತೀವಿ ಅಷ್ಟೇ. ಹಾ ನೋಡ್ರಿ ಮುಂದೆ ತೆಳಗ, ಏ ಅವಾಕ್ಯೋ ಅನಾದರ ಏಷ ಮೇ ಆತ್ಮ ಅಂತರ್ಹೃದಯ, ಇವನೇ ನನ್ನ ಹೃದಯದಲ್ಲಿದ್ದಾನ. ಏತದ್ ಬ್ರಹ್ಮ ಇತಃ ಪ್ರೇತ್ಯ ಅಭಿಸಂಭವಿತಾಸ್ಮಿ, ಈ ಪರಮಾತ್ಮನನ್ನೇ ನಾನು ಇಲ್ಲಿ ಸತ್ತ ಮೇಲೆ, ಇಲ್ಲಿ ದೇಹ ಬಿಟ್ಟ ಮೇಲೆ ಹೋಗಿ ಹೊಂತೇನೆ. ಯಸ್ಯಾದ್ ಅದ್ಧ, ಆ ಮಂತ್ರದಲ್ಲಿ ಅದ್ಧ ಅಂತದ ಶಬ್ದ ನೋಡ್ರಿ, ಅದಕ್ಕೆ ನಿಶ್ಚಯ ಅಂತ ಅರ್ಥ ಬರ್ಕೊಳ್ರಿ. ಅದ್ಧ ನಿಶ್ಚಯ. ಭಗವಂತನ ಗುಣದಲ್ಲಿ ಯಾರಿಗೆ ಇಷ್ಟೆಲ್ಲ ನಿಶ್ಚಯವಿದೆಯೋ ನ ವಿಚಿಕಿತ್ಸಾ ಅಸ್ತಿ. ವಿಚಿಕಿತ್ಸಾ ಅಂದ್ರೆ ಸಂಶಯ, ಬರ್ಕೊಳ್ರಿ. ಸಂಶಯವಿಲ್ಲವೋ ಅವ ಭಗವಂತನ ಹೊಂತಾನ. ಇತಿಸ್ಮ ಶಾಂಡಿಲ್ಯ ಶಾಂಡಿಲ್ಯ. ಸರಿ, ಇನ್ನು ಮುಂದಿನ ಭಾಗ ಏನು ಅಂದ್ರೆ, ಇಲ್ಲಿ ಅಂತರಿಕ್ಷೋದರ ಕೋಶ ಅಂತ ಪ್ರಾರಂಭ ಮಾಡಿ, ಅಂದ್ರೆ ಇದು 1ನೇ ಮಂತ್ರ. ಇಲ್ಲಿಂದ ಪ್ರಾರಂಭವಾಗಿ 7 ಮಂತ್ರಗಳವ. ಇದು 15ನೇ ಖಂಡ, ಛಾಂದೋಗ್ಯೋಪನಿಷತ್ತಿನ 3ನೇ ಅಧ್ಯಾಯದ 15ನೇ ಖಂಡದಲ್ಲಿ 7 ಮಂತ್ರಗಳು. ಹೆಡ್ಡಿಂಗ್ ಅಷ್ಟ ಹಾಕೊಂಡಿರ್ರಿ. ಛಾಂದೋಗ್ಯ ಅಂಬೋದಕ್ಕ ಛಾ ಒಂದ ಅಕ್ಷರ ಬರ್ಕೊಳ್ರಿ. ಛಾ ಅನ್ಕೊಳ್ಳಿ, ಆ ಛಾ ನೆನಪಾಗಬಾರ್ದು, ಛಾ. ಆಮೇಲೆ 3ನೇ ಅಧ್ಯಾಯ, ಇದು 15ನೇ ಖಂಡ, 7 ಮಂತ್ರಗಳು. ಇಷ್ಟು ಬರ್ಕೊಳ್ರಿ. ಬರ್ಕೊಂಡು ಮಹಾಲಕ್ಷ್ಮಿಯು ತಾನು ಉಪಾಸಿಸಿ ನಮಗೆ ಉಪದೇಶಿಸಿದ ಭಾಗ ಅಂತ ಬರ್ಕೋಬೇಕು. ಮಹಾಲಕ್ಷ್ಮಿಯು ತಾನು ಉಪಾಸನೆ ಮಾಡಿ ನಮಗೆ ಉಪದೇಶ ಮಾಡಿದ ಭಾಗ. ರೈಟಾ? ಸರಿನಾ? ಬರ್ಕೊಂಡ್ರ? ಏನು ಉಪಾಸನ ಮಾಡ್ಯಾರ, ಏನು ಉಪದೇಶ ಮಾಡ್ಯಾರ ಅನ್ನೋದು ಬೇಕೀಗ. ಈಗೇನು ಹೇಳಂಗಿಲ್ಲ, ನಾಳೆ ಹೇಳ್ತೀನಿ, ಸುಮ್ಮನೆ ಹಾಕಿ ಓದಿರ್ತೀನಿ. ಅಂತರಿಕ್ಷೋದರ ಕೋಶ ಭೂಮಿ ಬುಧ್ನ ನಜೀರ್ಯತೆ ದಿಶೋಕ್ಯಸ್ಯ ಸ್ರಕ್ತಯಃ ದ್ಯೌಹು ಅಸ್ಯ ಉತ್ತರಂ ಬಿಲಂ ಸಯೇಶ ಕೋಶೋ ವಸುಧಾನಸ್ತಸ್ಮಿನ್ ವಿಶ್ವಮಿದಂ ಶ್ರಿತಂ. ಹಿಂದಿನ ಮಾತಿನಲ್ಲಿ ಹೇಳುವಾಗ ಶಾಂಡಿಲ್ಯರು ಭಗವಂತ ಜಗತ್ತಿನ ಒಳಗೂ ಜಗತ್ತಿನ ಹೊರಗೂ, ನನ್ನೊಳಗೂ ಹೊರಗೂ ವ್ಯಾಪಿಸಿಕೊಂಡಿದ್ದಾನೆ ಅಂತ ಹೇಳ್ಬಿಟ್ರು. ಅದಕ್ಕೆ ಮಂತ್ರಾಲಯ ಸ್ವಾಮಿಗಳಂತಾರ, ಹೌದು, ಭಗವಂತ ಹೀಗೆ ಒಳಗೂ ಹೊರಗೂ ಎಲ್ಲ ಕಡೆಗೆ ವ್ಯಾಪಿಸಿಕೊಂಡಿದ್ದಾನೆ ಅಂತ ಹೇಳಿದಾಗ ಅವನು ಆಕಾಶದಂತೆ ಆದ. ಹೌದೋ ಅಲ್ಲೋ? ಆಕಾಶ ಒಳಗದ, ಆಕಾಶ ಹೊರಗದ ಅಂತ ಆಯ್ತು. ಹಾಗಾದ್ರೆ ಆಕಾಶದಂತೆ ಭಗವಂತನು ಒಳಗೂ ಹೊರಗೂ ವ್ಯಾಪಿಸಿಕೊಂಡಿದ್ದಾದರೆ ಆಕಾಶವು ನಿರಾಕಾರವಾದಂತೆ ಭಗವಂತನು ನಿರಾಕಾರನೇ. ಅದಕ್ಕೆ ನಿರಾಕಾರವಲ್ಲ ಸಾಕಾರ ಅಂತ ಹೇಳಲಿಕ್ಕೆ ಮುಂದಿನ ವಾಕ್ಯ ಹೊರಡಿತು. ದೇವರ ಆಕಾರ ಎಂತಹದ್ದು, ಅವನ ಭುಜಗಳ ಎಂತಹದ್ದು, ತಲೆ ಎಂತಹದ್ದು, ಪಾದವೆಂತಹದ್ದು ಅಂತ ಹೇಳಲಿಕ್ಕೆ ಹೊರಟಿದೆ. ಶ್ರೀಕೃಷ್ಣಾರ್ಪಣಮಸ್ತು.